ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ರಮಮರಾಸುರಸಿದ್ಧವನ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವಂತಿ ಸಂಜಯಾಃ. ಕಿಮಕುರ್ವಂತ ಸಂಜಯಾಃ ಸಮಬ್ರಹ್ಮವಿರೋಧಾಚ್ಚ ವೇದಾಶ್ಚ ಇತಿಹಾಸಾದ್ಯವಿರೋಧೇನ ಯೋಜ್ಯಃ. ಅದೆಲ್ಲ ಆಯ್ತು ನಿನ್ನೆ. ಯದಿ ವಿದ್ಯಾತ್ ಇತ್ಯಾದಿ ವಚನಾತ್ ಅನಿರ್ಣಯಾತ್ ಚ ಇಂದ್ರಾದಿಶಂಕಯ ಅನ್ಯಥಾ ತತ್ರಾಪಿ ಇಷ್ಟಸಿದ್ಧಿ ನಾಮವೈಶೇಷ್ಯಾತ್ ಅತೋ ಭಗವದುತ್ಕರ್ಷೇವ ಸರ್ವಾಗಮಾನಾಂ ಮಹಾತಾತ್ಪರ್ಯಂ ತಥಾಪಿ ಸ್ವತಃ. ಈಗ ಹಾಗಿದ್ದರೆ ಪ್ರಾಮಾಣ್ಯ ಒಪ್ಪೋದು ಹೇಗೆ ಅಂತ ಮುಂದಿನ ಎಲ್ಲ ಆಗಿತ್ತು. ಗ್ರಂಥಗಳಿಗೆ ಪ್ರಾಮಾಣ್ಯ ಹೇಗೆ ಅಂದರೆ ತಥಾಪಿ ಸ್ವತಃ ಪ್ರಾಮಾಣ್ಯಾತ್ ಸನ್ನೇವ ಉಚ್ಯತೆ ಅವಿರೋಧಾತ್. ಅದು ಹೇಳಿರ್ತಕ್ಕಂಥದ್ದೆಲ್ಲ ಅತ್ಯಂತ ಗ್ರಾಹ್ಯ. ಯಾಕೆ ಪ್ರಾಮಾಣ್ಯ ಸ್ವತಃಸ್ವವಾದ ಇದೆ. ನ ಚ ಪ್ರಮಾಣಸಿದ್ಧಸ್ಯ ಅನ್ಯತ್ರ ಅದೃಷ್ಟ್ಯ ಅಪನ್ನವೋ ಯುಕ್ತಃ. ಒಂದೊಂದು ಮಾತುಗಳು ಫೈನಲ್ ಸ್ಟ್ರೋಕ್ ಇದ್ದ ಹಾಗೆ. ನ ಚ ಪ್ರಮಾಣಸಿದ್ಧಸ್ಯ ಅನ್ಯತ್ರ ಅದೃಷ್ಟ್ಯ ಅಪನ್ನವೋ ಯುಕ್ತಃ. ಒಂದು ವಿಷಯ ಪ್ರಮಾಣ ಸಿದ್ಧವಾದ ಮೇಲೆ ಅದು ಇನ್ನೊಂದು ಕಡೆ ಕಂಡಿಲ್ಲ ಅಂಥೇಳಿ ಕಾರಣ ಕೊಡೋದು ಸರಿಯಲ್ಲ. ಪ್ರಮಾಣ ಕೊಟ್ಟಾದ ಮೇಲೆ ನಮ್ಮ ಕಣ್ಣಿಗೆ ಇವತ್ತು ಕೆಲವು ವಿಷಯ ಕಾಣೋದಿಲ್ಲ. ಅದು ಏನಂತ ಹೇಳೋಕ್ಕೆ ಬರೋದಿಲ್ಲ. ಅದನ್ನು ಆಗಿದ್ದಿದ್ದು ಪ್ರಮಾಣ ಇದೆ. ಈಗ ಆಚಾರ ಉಲ್ಲೇಖ ಮಾಡಿದ ಗ್ರಂಥಗಳು ಆಗಿನ ಕಾಲಕ್ಕಿತ್ತು. ಇವತ್ತೆಲ್ಲ ಮುಚ್ಚಾಕಿಬಿಟ್ಟು ಆಮೇಲೆ ಇಲ್ಲ ಅಂತ ಹೇಳಿದರೆ ತಪ್ಪದು. ಒಂದು ಸಲ ಪ್ರಮಾಣ ಇತ್ತು ಪ್ರೂವ್ ಆದಮೇಲೆ ಅದ್ರ ಬಗ್ಗೆ ಯಾವ ರೀತಿ ಅಪಲಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕಾಲಕ್ಕೂ ಕೂಡ ಯಾವುದನ್ನ ಹಳ್ಳಿಗಳಿಗೆ ಬರೋದಿಲ್ಲ. ಇದೆಲ್ಲ ಉದಾಹರಣೆಗೆ ನಾವೆಲ್ಲ ಮನೆಯಲ್ಲೇ ಓಡಾಡಲಿಕ್ಕಾಗದೇ ಇದ್ದವ್ರು ಇದ್ದಾರೆ. ಮೌಂಟ್ ಎವರೆಸ್ಟ್ ಹತ್ತವ್ರು ಇದ್ದಾರೆ. ಅದನ್ನು ನಮಗೆ ಆಗಲ್ಲ, ಅವ್ರಿಗೆ ಆಗುತ್ತೆ. ನೀವು ಫೈನಲ್ ಅವನು ಅದು ನಮ್ಮ ಅಸಾಮರ್ಥ್ಯ ತೋರಿಸುತ್ತೆ, ಅವರ ಸಾಮರ್ಥ್ಯ ತೋರಿಸುತ್ತೆ. ಅದನ್ನೇನು ಹೇಳಬಾರ್ದು ನಾವು. ಅವರಿಗೆ ಯಾರು ಹತ್ತಿರಲಿಲ್ಲ, ಫಸ್ಟ್ ಟೈಮ್ ಹತ್ತಿದ್ರು. ಹತ್ತಿದ ತಕ್ಷಣ ಏನಾಯ್ತು ಅದರಿಂದ ಅಂದರೆ ಹತ್ತಿರ್ಬೋದು, ನಮಗೆ ರೆಕಾರ್ಡ್ ಇರಲಿಲ್ಲ, ಈ ರೆಕಾರ್ಡ್ ಬಂತು ಒಂದು. ಗೊತ್ತಾಯ್ತಾ? ಆದರೆ ಅಲ್ಲಿಗಳಿರೋಕ್ಕಾಗತ್ತಾ? ನಾವು ಮಾಡಿ ಅದಕ್ಕೆ ಕೋಪ ಬಂದು ಕಂದ್ರೆ ಹಾಗೆ ನಮಗೆ ಕಂಡಿದ್ದಷ್ಟೇ ಸತ್ಯ. ಅವ್ರು ಮಾಡಿದಲ್ಲ, ಕಂಡಿದ್ದು ಸುಳ್ಳು, ಅದಕ್ಕೆ ಇನ್ನೂ ಹೊರಟರು ಮುಂದೆ. ಕಂಡಿದ್ದೆಲ್ಲ ಸತ್ಯ. ಅದು ಎಷ್ಟು ಮುಖ್ಯನೋ ಕಾಣದೇ ಇರೋದು ಸತ್ಯ. ನಾವು ಕಂಡಿದ್ದು ಸತ್ಯ, ಕಾಣದೇ ಇರೋದೇ ಸತ್ಯ. ಇನ್ಫ್ಯಾಕ್ಟ್ ಕಾಣದೇ ಇರೋ ಸತ್ಯ ಭಾರಿ ಜಾಸ್ತಿ ಇದೆ, ಕಂಡಿರೋ ಸತ್ಯ ಭಾರಿ ಕಡಿಮೆ ಇರೋದು. ಗೊತ್ತಾಯ್ತಾ? ನಮಗೆ ಮಿನಿಮಮ್ ನಾಲೆಡ್ಜ್ ಅದರಲ್ಲೂ ಕೂಡ ಅತಿ ಕಡಿಮೆ. ಆದರೆ ಅವರು ಎಷ್ಟು ತಿಳಿದವರು ಇರ್ತಾರೆ. ಮನುಷ್ಯ ಈ ರೀತಿ ಮಾಡಿ ಸಣ್ಣತನದಲ್ಲಿ ಯೋಚನೆ ಮಾಡಿ ಇದು ವಿಚಾರವಾದ ಅಂದರೆ ಹೇಗೆ ತನಗೊತ್ತಿರೋ ವಿಚಾರ ಅಷ್ಟೇ ಫೈನಲ್ ಅಂತ. ಪ್ರಜ್ಞಾ ವಿಚಾರವಾದ ಅಂತ ಒಂದೇ, ಪ್ರಜ್ಞಾವಾದ ಅಂದ್ರೆ ಒಂದೇ. ಮತ್ತು ವಿಚಾರವಾದಿಗಳು ಅಂತಿದ್ದಾರಲ್ಲ ಅವರೆಲ್ಲ ಪ್ರಜ್ಞಾವಾದಿಗಳಷ್ಟೇ. ಅಥವಾ ತೋಚಿದ್ದೆಲ್ಲ ಮಾತಾಡೋದಷ್ಟೇ. ಆಧಾರ ಒಪ್ಪೋದಿಲ್ಲ ಅಂತ ಹೇಳೋರು ತಪ್ಪು. ಆಧಾರ ಒಪ್ಪಬೇಕು, ಏನು ಒಪ್ತೀವಿ ಹಾಗೆ ನಿಮ್ಮ ಮಾತು ನಾವೇ ಒಪ್ಪಬೇಕಾಗಿದೆ. ಆಧಾರ ನೀನು ಒಪ್ಪದೆ ಹೋದಾಗ ಆಧಾರ ಕೊಟ್ಟು ಮಾತ್ರ ನೀನು ಒಪ್ಪೋದಿಲ್ಲ, ನಿಮ್ಮ ಮಾತನ್ನು ಒಪ್ಪು ಅಂತ ಹೇಳ್ತೀಯಲ್ಲ. ಮತ್ತು ಒಪ್ತಾರಲ್ಲ, ಅದು ಬಹಳ ಆಶ್ಚರ್ಯ. ಅದು ಕಾರಣ ಅವರಿಗೆ ಇಲ್ಲ, ಆ ಪ್ರಮಾಣ ಪ್ರಮೇಯದ ಕಲ್ಪನೆಯೇ ತಪ್ಪು ಹೋಗಿಬಿಟ್ರೆ ಹಾಗಾಗತ್ತೆ. ಅದಕ್ಕೆ ಪಾಠ ಪ್ರವಚನಗಳು ಮಾಡೋ ಕೆಲಸ ಏನಂದರೆ ಮಧ್ಯೆ ಮಧ್ಯೆ ಎಚ್ಚರಿಸ್ತಾ ಇರಬೇಕದು. ಧರ್ಮ ವೈಚಿತ್ರ್ಯಾತ್ ಅದರ್ಶನ ಧರ್ಮ ವೈಚಿತ್ರ್ಯಾತ್ ಅರ್ಥಾನಾಂ. ಧರ್ಮ ವೈಚಿತ್ರ್ಯಾತ್ ಅರ್ಥ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಎಲ್ಲ ವಿಷಯಗಳು ಒಂದೇ ರೀತಿ ಇರಬೇಕಾಗಿಲ್ಲ. ನಾವೇನು ಮಾಡ್ತೀವಿ, ಕಂಡಿದ್ದಾಗೆ ಇರಬೇಕು ಅಂತ ನಮ್ಮನ್ನು ಅಡ್ಜಸ್ಟ್ ಮಾಡ್ಕೊತೀವಿ ಅಷ್ಟೇ. ಹಾಗಲ್ಲ, ಜ್ಞಾನ ಬಂದಂತೆ ಏನು ಮಾಡ್ತಾ ಹೋಗಬೇಕು, ಅದು ವಿಕಾಸ ಆಗಬೇಕೆ ಹೊರತು ನಮ್ಮ ಜ್ಞಾನಕ್ಕೆ ಅಡ್ಜಸ್ಟ್ ಮಾಡ್ಕೋಬಾರ್ದು. ಅಡ್ಜಸ್ಟ್ ತಾರೆ ಏನಾಗುತ್ತೆ, ಅಲ್ಲಿ ಅದು ಟೋಪಿ ತಕ್ಕಂತೆ ತಲೆ ಕತ್ತರಿಸ್ಬೇಕು, ಅದು ಕಲೆ ಟೋಪಿ ಕತ್ತರಿಸ್ಬೇಕು. ಟೋಪಿ ಸಡದಾಯ್ತು ತಲೆ ಕತ್ತರಿಸೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಅಂದರೆ ಇದು ಬೇರೆ ವಿಷಯ ಬೇರೆ, ಇದು ಸಿದ್ಧ. ಅದು ಚೇಂಜ್ ಮಾಡಬಾರ್ದು. ಮಾಡಿ ಮನುಷ್ಯ ಹೋಗಿಬಿಡ್ತಾರೆ, ಅದು ಉಳಿದಿರುತ್ತೆ. ಅದಕ್ಕೆ ಒಂದೊಂದು ಮಾತು ನೆನ್ಪಿಡ್ಕೋಬೋದು. ಧರ್ಮ ವೈಚಿತ್ರ್ಯಾದ ಅರ್ಥಾನ ಅದಿಟ್ಕೊಂಡೆ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರ ಅಂದ್ಕೊಂಡ ಜಗತ್ತಿರಬೇಕಾಗಿಲ್ಲ. ಸೀಮಿತವಾದ ಜ್ಞಾನವನ್ನು ಎಂದೂ ನಾವು ನಮ್ಮ ದೊಡ್ಡ ಆಧಾರ ಅಂತ ಭಾವಿಸಬಾರ್ದು.
ಅದು ವಿರೋಧವಾಗದಿದ್ದರೆ ಸಾಕು ಅಷ್ಟೇ ಹೊರತು ನಮಗೆ ಎಲ್ಲ ನಮಗೆ ತಿಳಿದಿದ್ದಾಗೋದಾದರೆ ಹೊಸ ವಿಷಯ ಇಲ್ಲೇ ಅಂತ ಆಯ್ತು ಅಷ್ಟೇ ಆಗಿತ್ತು. ಸ್ವತಃ ಪ್ರಾಮಾಣ್ಯ ಸೈನ್ಸ್ ಅಡ್ವಾನ್ಸ್ ಆಯ್ತು ಗೊತ್ತಾ, ಅಡಾಪ್ಟ್ ಮಾಡ್ತಾ ಹೊರಟರು. ಥಿಯರಿಗಳು ಏನೇ ಆಗಿದ್ದು ನೋಬೆಲ್ ಪ್ರೈಸ್ ಬಂದು ಥಿಯರಿ ಆಗಿದ್ದರೂ ಆಗಿರ್ಬೋದು, ಬೇರೆ ಪ್ರಮಾಣ ಸಿಕ್ಕಾಗ ಏನು ಮಾಡ್ತಿದ್ರನ್ನ ಚೇಂಜ್ ಮಾಡಿಬಿಟ್ಟು ಪ್ರಮಾಣಕ್ಕೆ ತಕ್ಕಂತೆ ಅದು ಸೈಂಟಿಫಿಕ್ ಅಪ್ರೋಚ್ ಅಂದರೆ ಅದು ವಸ್ತು ಪ್ರಮಾಣ ಪ್ರಧಾನ ಆಗಬೇಕೆ ಹೊರತು ನಮ್ಮ ಆಗ್ರಹ ಪ್ರಧಾನ ಆಗಬಾರ್ದು. ಈ ಪ್ರೆಸ್ಟೀಜ್ ಇಶ್ಯೂ ಬಂತು ಅಂದರೆ ವಿಜ್ಞಾನ ಮುಂದುವರಿತಾನೇ ಇರಲಿಲ್ಲ, ತಿಳಿತಾ? ಅದು ಬಿಡ್ತಾ ಬಂದರೆ ಬೆಳೀತಾ ಬಂದರು. ನಾವು ಹೊರಗೆ ಬಿಡೋ ಎಷ್ಟು ಬಿಟ್ಟುಬಿಡಿ, ನಮ್ಮ ಮನಸ್ಸಲ್ಲಾದ್ರೂ ಬಿಟ್ಕೋಬೇಕು. ನಾವು ಹೊಸ ವಿಷಯ ಗೊತ್ತಾಗಿ ಪ್ರಮಾಣ ಇದ್ದಂದ್ರೆ ಏನು ಮಾಡಬೇಕಾಗ ಒಪ್ಪಬೇಕಷ್ಟವ್ರು, ಬೇರೆ ದಾರಿ ಇಲ್ಲ. ಅದು ಒಪ್ಪೋದಿಲ್ಲ ಅಂತ ಹಠ ಮಾಡಿದರೆ ನಾವು ಪ್ರಜ್ಞಾವಾದಿಗಳಾಗ್ತೇವೆ ಹೊರತು ಅದು ಉತ್ತರ ಆಗೋದಿಲ್ಲ. ಧರ್ಮ ವೈಚಿತ್ರ್ಯಾದರ್ಥಾನ ಇದೆಲ್ಲ ಶಾಸ್ತ್ರ ಓದಿದಾಗ ಹೇಗೆ ವಿಚಾರ ಮಾಡಬೇಕು ಅಂತ ಒಂದು ಸ್ಪಿರಿಚುವಲ್ ಮೆಥಡ್ ಆಫ್ ಥಿಂಕಿಂಗ್ ಗೊತ್ತಾಯ್ತಾ? ಆಗ ನಾವು ಜ್ಞಾನ ಬೆಳೆಯುತ್ತೆ. ಸ್ವತಃ ಪ್ರಾಮಾಣ್ಯ ಅನಂಗೀಕಾರೆ ಮಾನೋಕ್ತವಪಿ ಅದೋಷತ್ವಂಚ ಸಾಧಯೇದಿತಿ ಅತಿಪ್ರಸಂಗ. ಸ್ವತಃ ಪ್ರಾಮಾಣ್ಯ ಒಪ್ಪದೆ ಹೋಗಿಬಿಟ್ರೆ ಮಾನೋಕ್ತವಪಿ ಪ್ರಮಾಣ ಹೇಳಿದ ಮೇಲೂ ಕೂಡ ಅದೋಷತ್ವಂಚ ಸಾಧಯೇತಿ ಅಪ್ರತಿಪ್ರಸಂಗ. ಏನು ಮಾಡ್ತಾ ಎಲ್ಲ ಅತಿಪ್ರಸಂಗ. ತೋಚಿದ್ದೆಲ್ಲ ಒಪ್ಪಬೇಕು. ತೋಚಿದ್ದೆಲ್ಲ ಒಪ್ಪೋದು ಬೇರೆ, ಪ್ರಮಾಣ ಸಿದ್ಧವಾದ ಒಪ್ಪೋದು ಬೇರೆ. ಆದ್ದರಿಂದ ಸ್ವತಃ ಪ್ರಾಮಾಣ್ಯ ಅನಂಗೀಕಾರೆ ಮಾನೋಕ್ತವಪಿ ಅದೋಷತ್ವಂಚ ಸಾಧಯೇತ್ ಇತಿ ಅತಿಪ್ರಸಂಗ. ಪ್ರಮಾಣ ಹೇಳಿದರೂ ಕೂಡ ತನ್ನ ಮಾತೇ ಸರಿ ಅಂತ ವಾದಿಸ್ತಾರಲ್ಲ, ಅತಿಪ್ರಸಂಗ ಬಂತಷ್ಟೇ. ಅನನ್ಯಾಪೇಕ್ಷೆಯ ಚ ತತ್ಪರತ್ವಂ ಸಿದ್ಧಂ ಆಗಮಾನ. ಆಗಮಗಳ ವೈಶಿಷ್ಟ್ಯ ಅಂದರೆ ಪ್ರತ್ಯಕ್ಷಕ್ಕೆ ಬೇರೊಂದು ಪ್ರಮಾಣ ಬೇಡ. ಪ್ರತ್ಯಕ್ಷ ಏನದು? ಸೆಲ್ಫ್ ವ್ಯಾಲಿಡ್. ಆಗಮನ ಸೆಲ್ಫ್ ವ್ಯಾಲಿಡ್. ಅದನ್ನು ಹೇಳೋದಕ್ಕೆ ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ ಸ್ವತಯೇವ ಆಗಮಸ್ಯಹಿ ಅನುವ್ಯಾಖ್ಯಾನದ ಮಾತು ಎಷ್ಟು ಅಪೂರ್ವ ಮಾತು. ಪ್ರತ್ಯಕ್ಷ ಒಪ್ತೀರಾ? ಯಾವ ಕಾರಣಕ್ಕೆ ಪ್ರತ್ಯಕ್ಷ ಒಪ್ತೀರೋ ಅದೇ ಕಾರಣಕ್ಕೆ ಆಗಮನೂ ಒಪ್ಪಬೇಕು. ಗೊತ್ತಾಯ್ತಾ? ಪ್ರತ್ಯಕ್ಷವನ್ನು ಒಪ್ಪೋ ಕಾರಣಗಳು ಏನೇನು ಕೊಡ್ತೀಯಲ್ಲ, ಪ್ರತ್ಯಕ್ಷವತ್ ಚ ಪ್ರಾಮಾಣ್ಯಂ ಸ್ವತಃ ಪ್ರಾಮಾಣ್ಯ ಆಗಮಸ್ಯ ಚ ಅಂದರೆ ಅನುಮಾನಕ್ಕಾಗಿಲ್ಲ. ಅನುಮಾನಕ್ಕೆ ಏನು ಬರಬೇಕು? ಯಾವಾಗಲೂ ಸಪೋರ್ಟ್ ಬೇಕು. ಆದರೆ ಇದಕ್ಕೇನು ಬೇಡ? ಪ್ರತ್ಯಕ್ಷ ಸ್ವತಃ ಪ್ರಮಾಣ, ಅದೇ ರೀತಿಯೇ ಆಗಮ ಸ್ವತಃ ಪ್ರಮಾಣ. ಹಾಂ, ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ ಸ್ವತಃ ಆಗಮಸ್ಯ ಹಿ. ಪ್ರತ್ಯಕ್ಷವತ್ ಪ್ರಾಮಾಣ್ಯಂ ಸ್ವತಃ ಏವ ಆಗಮಸ್ಯ. ಸ್ವತಃ ಏವ ಅಲ್ಲಿಗೆ ಅನ್ವಯ. ಸ್ವತಃ ಪ್ರಾಮಾಣ್ಯಂ ಆಗಮಸ್ಯಾಪಿ ಪ್ರತ್ಯಕ್ಷವತ್ ಹಿ. ಅದು ಪ್ರೂವ್ಡು, ಇದು ಪ್ರೂವ್ಡ್ ಅಷ್ಟೇ ಹೊರತು ಬೇರೆ ಅಲ್ಲ. ಹಿ ಎಂಬುದು ಪ್ರಸಿದ್ಧಿ, ಸ್ವತಃ ಎಂಬುದು ಸೆಲ್ಫು, ಪ್ರತ್ಯಕ್ಷವಚ್ಚ ಎಂಬುದು ದೃಷ್ಟಾಂತ, ಪ್ರಾಮಾಣ್ಯಂ ಆಗಮಸ್ಯ ಅನ್ನೋದು ವಿಷಯ. ಇಷ್ಟೆಲ್ಲ ಸೇರಿದ್ದಕ್ಕೆ ಅದು ಒಳ್ಳೆಯ ಆ ರೀತಿ ಆಗೋದು. ಪ್ರಾಮಾಣ್ಯನ ಯಾರೂ ಸಹ ಎಲ್ಲ ಆಚಾರ್ಯ ಏನೇ ಹೇಳ್ತಾರೆ ಪ್ರತಿಯೊಂದು ಕೂಡ ಇದು ಯುನಿಕ್ಕಾಗಿ ಹೇಳ್ತಾ ಬಂದರು. ಅದಕ್ಕೆ ಎಲ್ಲ ಹೇಳೋದು ಸರ್ವಜ್ಞ ಮನ್ಯ ಮನವೇಕ್ಷ ಸ ಕಾರ್ಯವೀರ್ಯಂ. ಎಲ್ಲ ಗೊತ್ತಿರೋ ಎರಡು ರೀತಿ ಗೊತ್ತಾಗ. ಪೂರ್ವಪಕ್ಷನೂ ಗೊತ್ತಿರಬೇಕು, ಅವ್ರಿಗೆ ಉತ್ತರನೂ ಗೊತ್ತಿರಬೇಕು. ಪೂರ್ವಪಕ್ಷ ಹೊಸ್ದಾಗಿ ಕೇಳಿದಲ್ಲ ಯೋಚನೆ ಮಾಡಿ ಹೇಳ್ತೀರಿ, ಇವಾಗ ಆಗಬಾರ್ದು. ಗೊತ್ತಾಯ್ತಾ? ಗೊತ್ತು ತಕ್ಷಣ ಹಿಡಿಯೋದು. ಯೋಚನೆ ಮಾಡಿ ಟೈಮ್ ಕೇಳೋದಿಲ್ಲ ಅದಕ್ಕೆಲ್ಲ ಕೂಡ. ಇಲ್ಲಿ ಕೋರ್ಟ್ ಟೈಮ್ ಕೇಳ್ತಾರೆ ಅವರು. ಸ್ಟಡಿ ಮಾಡಬೇಕು ಇನ್ನೂ ಕೊಡಿ ಅಂತ ಹೇಳ್ತಾರೆ. ಸ್ಟಡಿ ಮಾಡಬೇಕು ಇನ್ನೂ ಕೂಡ ಟೈಮ್ ಕೊಡ್ತಾರೆ ಅದಕ್ಕೆ. ಈಗಲೇ ಹೇಳ್ಬಿಡು ಅಂತ ಹೇಳೋಕ್ಕೆ ಬರೋದಿಲ್ಲ. ಇನ್ನೂ ಆಮೇಲೆ ಟೈಮ್ ತೊಗೊಂಡು ಮಾಡಿದ್ರೆ ತಪ್ಪಾಗುತ್ತೆ. ಇಲ್ಲಿ ಆಚಾರ್ಯ ಯಾವುದಕ್ಕೆ ಟೈಮ್ ತೊಗೊಂಡ್ರೆ ಅಲ್ಲೇ ಉತ್ತರಗಳು. ಅದಕ್ಕೆ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನಂ ಆಬಭಾಷೆ. ಅದು ಭೂರರ್ಥ ವೇದಕ್ಕೆ ಅಂತೇಳಿ ಎಲ್ಲಿ ಒಪ್ಪ ತಕ್ಷಣ ಕೊಟೇಶನ್ ಕೊಟ್ಟೇ ಬಿಟ್ರು. ಗೊತ್ತಾಯ್ತು? ತ್ರಯೋರ್ಥ ಸರ್ವವೇದೇಶು ದಶಾರ್ಥ ಸರ್ವಭಾರತೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥ. ಇಮ್ಮಿಡಿಯೇಟಾಗಿ ಅವ್ರು ತಪ್ಪಿ ಬಾಯ್ಬಿಡ್ತಿದ್ರು. ಪ್ರಶ್ನೆ ಕೇಳಿದವರಲ್ಲ, ಇಲ್ಲಿ ಸಿಗ್ತಾರೆ ಅಂತ ಪ್ರಶ್ನೆ ಯೋಚನೆ, ಇಲ್ಲಿ ಸಿಗ್ಬೋದು ಅಂದರೆ ಕೊನೆಗೆ ಏನಾಗ್ತಿತ್ತು? ತಾವು ಸಿಕ್ಕಾಕ್ಬಿಡ್ತಿದ್ರು ಹೊರತು ಎಲ್ಲೂ ಸಿಗ್ತಾನೆ ಇರಲಿಲ್ಲ. ಗಾಳಿ ಕೈಲಿ ಹಿಡಿಯೋಕ್ಕಾಗಲ್ಲ ಗಾಳಿನ. ಆಚಾರ್ಯ ಗಾಳಿ ಆದ್ದರಿಂದ ಏನು ಮಾಡೋಕ್ಕೆ ಏನಾಗ್ತಿರಲಿಲ್ಲ, ಹಿಡಿಯೋಕ್ಕೆ ಯಾರಿಗೂ ಸಾಧ್ಯ ಇರಲಿಲ್ಲ. ಅದು ಶರಣಾಗಬೇಕೆ ಹೊರತು ಹಿಡಿಯೋ ಪ್ರಯತ್ನ ಮಾಡಬಾರ್ದು. ಮಾಡಿದರೆ ಕೈ ನೋಯುತ್ತೆ. ನಾರಾಯಣ ಪರಾ ವೇದಾಹ. ಇನ್ನು ಈ ಸ್ವತಃ ಪ್ರಾಮಾಣ್ಯ ಒಪ್ಪಿದ ಮೇಲೆ ಏನು ಹೇಳಿದೆ ಅದೆಲ್ಲ? ನಾರಾಯಣ ಪರಾ ವೇದಾಹ ಸರ್ವೇ ವೇದಾಹ ಮತ್ತು ಯತ್ಪದ ವಾಮನಂತಿ ವಾಸುದೇವ ಪರಾ ವೇದಾಹ. ಇವೆಲ್ಲ ಪ್ರಮಾಣಗಳು. ವೇದಗಳನ್ನ ಯಾರು ಅಂತೇಳಿ ಎಷ್ಟು ಪ್ರಮಾಣ, ಬೇರೆ ಬೇರೆ ಪ್ರಮಾಣಗಳಿವೆಲ್ಲ. ವೇದ ಪ್ರಮಾಣ, ಭಾಗವತ ಪ್ರಮಾಣ, ಗೀತಾ ಪ್ರಮಾಣ, ಉಪನಿಷತ್ತರ ಪ್ರಮಾಣ, ಎಲ್ಲ ಪ್ರಮಾಣ ಕೊಡ್ತಾರೆ. ನಾವು ಹೇಳಿದ್ದೇನು ಎಲ್ಲ ವಿಷ್ಣು ಪರವಾದದ್ದು ಅಂತ ಹೇಳಿದರು. ಅದು ಕೊಟೇಶನ್ಸ್. ಈಗ ನಾರಾಯಣ ಪರಾಹ ವೇದಾಹ ಇವೆಲ್ಲ ಭಾಗವತಲ್ಲಿ ಬೇಕಾಷ್ಟು ಬರುತ್ತೆ ವಾಕ್ಯಗಳು. ನಾರಾಯಣ ಪರ ಮಖಾಹ, ನಾರಾಯಣ ಪರಂ ಜ್ಞಾನಂ, ನಾರಾಯಣ ಪರಂ ಪ್ರತಿಯೊಂದು ಧರ್ಮ ಎಲ್ಲ ನಾರಾಯಣ ಪರನೇ. ನಾರಾಯಣ ಪರ ವೇದಾಹ ಸರ್ವೇ ವೇದ ಯತ್ಪದಂ ಆಮನಂತಿ. ಎಲ್ಲ ವೇದಗಳು ಕೂಡ ಭಗವಂತನ ಸ್ವರೂಪವನ್ನು ಹೇಳ್ತಾ ಇದೆ ಹೊರತು ಬೇರೆ ಅಲ್ಲ. ಇನ್ನೊಂದು ಅರ್ಥ ಸತ್ಪದಂ ವೇದಯಂತಿ. ಅವನ ಬಗ್ಗೆ ಸ್ವಲ್ಪ ಹೇಳುತ್ತೆ ಹೊರತು ಪೂರ್ತಿ ಹೇಳೋದಕ್ಕೆ
ಪದಂ ಹಾಂ ಹಾಂ ಅದು ಕೊಟ್ಟರೆ ಇದನ್ನು ಕೇಳ್ತಿದ್ದೆ ನಾವಾಗ ನಾರಾಯಣ ಪರ ಪಾಸ್ತಿ ಎಲ್ಲ ಒಳ್ಳೆ ಉಂಟು. ನಾರಾಯಣಾದಿಗಳ ದೇವರ ಹೆಸರು ಪ್ರೂವ್ ಆಗಿಬಿಟ್ಟಿದೆ, ವಿವಾದ ಇಲ್ಲ ಈಗ. ಶಿವನ ಹೆಸರು ನಾರಾಯಣ ಅಂತ ಹೇಳ್ಬೇಕಾದ್ರೆ ಪ್ರಮಾಣ ಕೊಡಬೇಕು ನಾವು. ನಾರಾಯಣ ಹೆಸರು ನಾರಾಯಣ ಅಂತ ಕೊಡೋಕ್ಕೆ ಏನು ಬೇಕಿಲ್ಲ. ಆದ್ದರಿಂದ ಅದೇ ಸ್ವತಃ ಪ್ರಮಾಣ. ನಾರಾಯಣ ಒಂದು ರೂಪಗಳು ಇವತ್ತು ಯಾರೂ ಕೂಡ ವಾಸುದೇವ ರೂಪ ನಮ್ಮ ಶಿವಂದಂತ ಯಾರು ಹೇಳೋದಿಲ್ಲ. ವಾಸುದೇವ ಅಂತಷ್ಟೇ ಯಾರ್ದಾಗುತ್ತದೋ ನಾರಾಯಣ ಇವೆಲ್ಲ ಹೆಸರು ವಿಷ್ಣು ಸಹಸ್ರನಾಮ ಅಂತವರಿಗೆ ತಕ್ಷಣ ಅರ್ಥ ಆಗಿಬಿಟ್ಟದು. ಆದ್ದರಿಂದ ಅಂಥ ವಾಕ್ಯ ಕೊಟ್ಟರು. ಮತ್ತು ಎಲ್ಲ ವಾಕ್ಯ ಕೊಡ್ತಾನೇ ಇದ್ದಾರೆ. ಮುಂದೆ ಬೇರೆ ಕೊಟ್ಟರಲ್ಲ, ವಾಸುದೇವ ಅಂತ ಕೊಟ್ಟರು, ಇಮಿಡಿಯೇಟ್ ವಾಸುದೇವ ಕೊಟ್ಟರು. ಮತ್ತು ಪ್ರತಿಯೊಂದು ಯಾವುದು ಬೇಕಾದ್ರೆ ಅದು ಕೊಡ್ತೀವಿ, ಆಯಿತಾ. ಹರಿರೇವ ಪರಹ ಅದು ಅಂತ ತಗೋಬೇಕಾದ್ರೆ ಬೇಕಾದಷ್ಟು ಸತ್ಯಂ ಪರಂ ಧೀಮಹಿ ಪ್ರಣಾಮಂ ಹೇಳ್ತಾರಲ್ಲ. ನಾಮ ಸಂಕೀರ್ತನಂ ಪುಂಸಾಂ ಸರ್ವಪಾಪ ಪ್ರಶಾಮನಂ ಆಮೇಲೆ ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ. ಭಾಗವತ ಕೊನೆಯ ಶ್ಲೋಕ. ಮೊದಲೇನು ಹೇಳಿದರು? ಸತ್ಯಂ ಪರಂ ಧೀಮಹಿ ಹೇಳಿದರು. ಪರನ ಧ್ಯಾನ ಮಾಡಿ ಅಂದ್ಬಿಟ್ಟು ಯಾರು ಪರ ಅಂತ ಗಲಾಟೆ ಮಾಡೋಂಗಿಲ್ಲ. ಕೊನೆಯೇ ಮುಗಿಸ್ಬೇಕಾದ್ರೆ ಹೇಳಿದರು ಪ್ರಣಾಮಾಮಿ ಹರಿಂ ಪರಂ ಅಂತ ಹೇಳ್ಬಿಟ್ಟು ಆ ಪದೇ ಉಪಯೋಗಿಸ್ತಿರೋದೇ ಪದನ ಅಲ್ಲಿ ಮುಗಿದೋಯ್ತು. ಅದರದ್ದೇ ಮಾತು, ಅದರದ್ದೇ ಪ್ರಮಾಣ. ಆದ್ದರಿಂದ ಸಮಸ್ಯೆ ಬರೋದೇ ಇಲ್ಲ. ಯಾವುದೇ ಗ್ರಂಥದ ಬಗ್ಗೆ ವಿವಾದ ಬಂದಾಗ ಅಲ್ಲಲ್ಲೇ ಹುಡುಕ್ಬೇಕು. ಅದು ಅಂತರಂಗ ಪ್ರಮಾಣ ಅಂತಾರೆ. ಅಂತರಂಗ ಪ್ರಮಾಣ ಅಂದ್ರೇನು? ಅದರೊಳಗೆ ಇರತಕ್ಕಂಥ ಉತ್ತರ. ಅದು ಸಿಗದೆ ಹೋದಾಗ ಏನು ಮಾಡೋಕ್ಕೆ? ಬಾಹ್ಯ ಪ್ರಮಾಣ. ಎರಡು ಸೇರಿಬಿಟ್ರೆ ಯೋಚನೆ ಮಾಡೋಂಗೇ ಇಲ್ಲ. ಎಲ್ಲಿದೆ ಸತ್ಯಂ ಪರ? ಎಲ್ಲಿದೆ ಸತ್ಯಂ ಪರಂಚ? ಕೊನೆಯ ವಾಕ್ಯ, ಮೊದಲೇ ವಾಕ್ಯ ಭಾಗವತದ್ದು ಅದು ಅಲ್ಲ. ಸತ್ಯಂ ಪರಂ ಧೀಮಹಿ. ಆ ಸತ್ಯನಾದ ಪರನನ್ನು ಧ್ಯಾನ ಮಾಡೋಣ. ಸತ್ಯ ಅಂದರೆ ಗುಣಪೂರ್ಣ ಪರಮಾತ್ಮನ ಧ್ಯಾನ ಮಾಡೋಣ. ಯಾರು ಪರಮಾತ್ಮ ಅಂತ ಹೇಳಲಿಲ್ಲ ಅಲ್ಲಿ, ಕೊನೆಯೇ ಹೇಳಿದರು ತಮ್ಮಾಮಿ ಹರಿಂ ಪರಂ. ಹರಿಪರ ಸರ್ವೋತ್ತಮ ಹರಿ ನಮಸ್ಕಾರ ಮಾಡುತ್ತೇವೆ ಮುಗಿಸ್ಬಿಟ್ರು. ಅವರದ್ದೇ ಮೊದಲೇ ಮಾತು, ಅವರದ್ದೇ ಕೊನೆಯ ಮಾತು. ಪರ ಮೊದಲೇ ಹೇಳಿದ್ದಕ್ಕೆ ಎಕ್ಸ್ಪ್ಲನೇಷನ್ ಅದು. ಅಲ್ಲೇನು ಹೇಳಿದರು? ಧೀಮಹಿ ಅಂದರು. ಪ್ರಣಾಮಂ ಬೇಕರು ಅಂತ ನಮಸ್ಕಾರ ಮಾಡೋದು ಅಂತ ಹೇಳಿದರು. ಪ್ರತಿಯೊಂದು ಮೊದಲೇ ಶ್ಲೋಕ ಕೊನೆಯ ಶ್ಲೋಕ ಅದು ಪೂರ್ತಿ ಅರ್ಥ. ಉಪಯೋಗ ಏನು? ದುಃಖ ಶಮನಂ ತಾಪತ್ರಯೋನ್ಮೂಲನಂ. ಕೊನೆಯ ಮಾತಿನಲ್ಲಿ ಎಷ್ಟು ಅರ್ಥ ಹೇಳ್ಬೋದು ಇದೆಲ್ಲ ಸಂಬರಿ ಅದಿಷ್ಟು ಕೂಡ. ನಾಮ ಸಂಕೀರ್ತನಂ ಪುಂಸಾಂ ಸರ್ವಪಾಪ ಪ್ರಣಾಶನಂ. ಪರಮಾತ್ಮನ ಹೆಸರು ಹೇಳಿಬಿಟ್ರೆ ಎಲ್ಲ ಪಾಪನೂ ಪರಿಹಾರ ಆಗುತ್ತೆ. ಗೊತ್ತಾಯ್ತಾ? ಪ್ರಣಾಮ ನಮಸ್ಕಾರ ಮಾಡಿಬಿಟ್ರೆ ಗೊತ್ತಾಯ್ತಾ? ಪ್ರಣಾಮೋ ದುಃಖ ಶಮನಂ ತಮ್ ನಮಾಮಿ ಹರಿಂ ಪರಂ. ನಾಮ ಸಂಕೀರ್ತನ ಮಾಡಿದರೆ ಪಾಪ ಹೋಯಿತು, ಪ್ರಣಾಮ ಮಾಡಿದರೆ ದುಃಖ ಹೋಯಿತು. ಆದ್ದರಿಂದ ಅಂಥ ಹರಿ ಸರ್ವೋತ್ತಮ, ಅವು ನಮಸ್ಕಾರ ಮಾಡುತ್ತೇವೆ ಅಷ್ಟೆ. ಇನ್ನು ಹೇಳಿದ್ರಿಂದ ಬರೀ ತಾತ್ಪರ್ಯ ಬಂದೋಯ್ತು. ಆಶ್ಚರ್ಯವತ್ ನಚೈತದ್ವಿರುದ್ಧಂ ಈಶ್ವರ ನಿಯಮಾತ್ ಅನಾದೋಚ ತತ್ಸಿದ್ಧಂ ದ್ರವ್ಯಂ ಕರ್ಮ ಚ ಕಾಲಶ್ಚ ಇತ್ಯಾದೋ ಪ್ರಯೋಜಕತ್ವಂತು ಸ್ವಯಂ ಸರ್ವೋಕ್ತ ನ್ಯಾಯೇನ ಅತಃ ಸಿದ್ಧಮೇತತ್ ತಚ್ಚ ಅನನ್ಯಾಪೇಕ್ಷಾ ಚಿಂತ್ಯಮಸ್ಯ ಸಿಕ್ತ್ಯತ್ವೇವ ಯುಕ್ತಂ ಅತೋ ನ ಮಾಯಾಮಯಮೇಕಂ ಅಚಲತ್ವಂತು. ಈಗ ಮುಂದಿನ ವಿಷಯ. ನ ಏತದ್ವಿರುದ್ಧಂ ಈಶ್ವರ ನಿಯಮಾತ್. ಇದ್ಯಾವುದು ಕೂಡ ವಿರುದ್ಧವಾದದ್ದಲ್ಲ. ಯಾತಕ್ಕೆ? ಈಶ್ವರ ನಿಯಮಾತ್. ಭಗವಂತನಿಗೆ ಒಪ್ಕೊಂಡಾಗ, ಭಗವಂತರು ಅರ್ಥ ಮಾಡಿದಾಗ ಯಾರು ವಿವಾದ ಮಾಡೋದೇ ಇಲ್ಲ. ಯಾರದೇ ಮನೆ ಏನೇ ಆಗಿರಲಿ, ಮೂಲ ಸರ್ಕಾರದ್ದು ಯಾರು ವಿವಾದ ಮಾಡೋಂಗಿಲ್ಲ. ಸರ್ಕಾರ ನಂದು ಅಂತ ಕ್ಲೇಮ್ ಮಾಡೋದಿಲ್ಲ. ಅದು ಯಾಕೆ? ಆಬ್ವಿಯಸ್ ಆಗಿ ಮತ್ತೆ ಗಲಾಟೆ ಮಾಡಬೇಕಾಗಿಲ್ಲ. ಅದು ಇವತ್ತು ಆಕಾಶ ನಮ್ಮದು ಅವೆಲ್ಲ ಕ್ಲೇಮ್ ಮಾಡೋಕ್ಕೆ ಬರೋದಿಲ್ಲ. ಆಗ ಈ ಭಾಗ ನಮ್ಮದು ಅಂತ ಹೇಳ್ಕೊಬೋದು ಅಷ್ಟೇ, ಮನೆ ಮೇಲಿಂದ ಅಷ್ಟೇ. ಬೇರೆ ಹೇಳೋಕ್ಕೆ ಬರೋದಿಲ್ಲ ಅದಕ್ಕೆಲ್ಲ ಕೂಡ. ಆ ದೃಷ್ಟಿಯಿಂದ ಈಶ್ವರ ನಿಯಮಾತ್. ಅದೇ ದೈವಂಚೈವಾತ್ರ ಪಂಚಮಂ, ಅದನ್ನು ಸೇರಿಸ್ಕೋಬೇಕು. ಅನಾದೌಚ ತತ್ ಸಿದ್ಧಂ. ಪರಮಾತ್ಮ ಅನಾದಿ, ಆದ್ದರಿಂದನೇ ಅನಾದಿಯಾದದ್ದಕ್ಕೆ ಯಾಕೆ ದೇವರು ಬೇಕು ಅಂದರೆ ಅದಕ್ಕೂ ಪ್ರಮಾಣ ಇದೆ. ದವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷೆಯ ಅಂಥೇಳಿ. ಪ್ರಯೋಜಕತ್ವಂತು ಪೂರ್ವೋಕ್ತ ನ್ಯಾಯೇನ ಅತಃ ಸಿದ್ಧಮೇತತ್. ಪ್ರಯೋಜಕತ್ವಂತು ಪೂರ್ವೋಕ್ತ ನ್ಯಾಯೇನ ಅತಃ ಸಿದ್ಧಮೇತತ್. ಪ್ರಯೋಜಕತ್ವ ಅಂತ ಹೇಳಿದ್ದೇವೆ ಈಗಾಗಲೇ. ಏನು ಪ್ರಯೋಜಕತ್ವ ಅಂದರೆ ಅದೇ ಹಿಂದೆ ಹೇಳಿದ ನ್ಯಾಯನೇ ಪ್ರಯೋಜಕ. ಈಶ್ವರ ಸರ್ವೋತ್ತಮ ಅನ್ನೋ ಹೇಳಿದ ಮೇಲೆ ಇವೆಲ್ಲ ಒಪ್ಪಲೇಬೇಕು. ಅತಃ ಸಿದ್ಧಮೇತತ್, ಅದು ಸಿದ್ಧ ಆಯಿತು. ತಚ್ಚ ಅನನ್ಯಾಪೇಕ್ಷಾ ಚಿಂತ್ಯ ಶಕ್ತಿತ್ವೇವ ಯುಕ್ತಂ. ಈಗ ದೇವ್ರ ಬಗ್ಗೆ ಹೇಳಬೇಕಾದ್ರೆ ಏನು ತೋಬೇಕು? ಈಗ ಅಚಿಂತ್ಯ ಶಕ್ತಿ ಒಪ್ಪಲೇಬೇಕು. ಅತಿಶಕ್ತಿ ಒಪ್ಪದೆ ಹೋದರೆ ನಾವು ಬರೀ ನಮ್ಮ ಇದರಿಂದ ಮಿತಿಗಳಲ್ಲಿ ದೇವರು ಸರ್ವೋತ್ತಮ ಅಂತ ನಮಗೆ ಅರ್ಥ ಆಗೋದಿಲ್ಲ. ಒಂದು ಸ್ಟೇಜಲ್ಲಿ ಏನು ಮಾಡ್ತೀವಿ ನಾವೀಗ? ದೊಡ್ಡವರು ಅಂತ ಹೇಳಿಬಿಡೋದಲ್ಲ ಅಷ್ಟೇ. ಅಚಿಂತ್ಯ ಶಕ್ತಿ ಅಂದರೆ ನಮಗೆ ಅರ್ಥವಾಗದಷ್ಟು ದೊಡ್ಡವರು. ರಾಯರ ಬಗ್ಗೆನೇ ಅಗಮ್ಯಮಾನೋಕೆ ರಾಘವೇಂದ್ರೋ ಮಹಾಯಶ ಅಂತ ಹೇಳಿದಾಗ ದೊಡ್ಡವ್ರ ಬಗ್ಗೆ ನಮ್ಗೆ ಗೊತ್ತಾಗದೆ ಹೋದಾಗ ದೇವ್ರ ಬಗ್ಗೆ ಏನು ಗೊತ್ತಾಗುತ್ತೆ? ನಮ್ಗೆ ಗೊತ್ತಿಲ್ಲ ಅಂತ ಹೇಳೋದು ಅಷ್ಟೇ.
ಅನಾದಿಯಾಗಿದ್ದ ವಸ್ತು ಕೂಡ ಭಗವಂತನ ಅಧೀನ ಅಂತ ಸಿದ್ಧವಾಗಿದೆ. ಹೌದು ಹೌದು. ಇಲ್ಲೋದರೆ ಸರ್ಕಾರಕ್ಕೆ ನಮ್ಮ ಸೈಟ್ಗಳ ಮೇಲೆ ಮನೆ ಮೇಲೆ ಅಧಿಕಾರ ಇಲ್ಲ ಅಂತ ತಿಳ್ಕೊಂಡ್ಬಿಡೋಣ. ಸರ್ಕಾರ ನ್ಯಾಯ ಕೇಳ್ತೀವಿ, ನಿಮ್ಮ ಹಣೆ ಬಾರ ನಿಮ್ಮ ಹತ್ರ ಯಾಕೆ ಬರ್ತೀರಿ ಅಂತ ಕೇಳ್ಬೋದು. ಹೌದಾನೆ, ನಿಮ್ಮ ಮನೆ ಅವ್ರ ಮನೆ, ನೀವು ಜಗಳ ಆಡ್ಕೊಳ್ಳಿ, ನಮ್ಮ ಹತ್ರ ಯಾಕೆ ಬರ್ತೀರಿ, ಏನು ಮಾಡಬೇಕು? ಮೂಲತಃ ಯಾರ್ದದು? ಸರ್ಕಾರದ್ದು. ದುಡ್ಡು ಕೊಟ್ಟು ಇಟ್ಕೊಂಡಿದ್ದಾನೆ, ಅಲ್ಲಿವರೆಗೆ ಹಕ್ಕಿದೆ, ಇರೋ ಹಕ್ಕಿದೆ, ಬಾರಿದವ್ರು ಹಕ್ಕು ಕಳ್ಕೊಂಡ್ಬಿಡ್ತಾನೆ. ಹೌದಾನೆ. ಆದ್ದರಿಂದ ಜವಾಬ್ದಾರಿ ರಿಜಿಸ್ಟ್ರೇಷನ್ ಮಾಡೋ ಉದ್ದೇಶ ಏನು? ಸರ್ಕಾರದ ಒಪ್ಪಿಗೆ ತೊಗೊಳ್ತಿರೋದನ್ನು ಒಪ್ಪಿಗೆ ಸರ್ಕಾರ ರೂಲ್ಸ್ ಪ್ರಕಾರ ಮಾಡ್ಕೊಂಡಾಗ ಸರ್ಕಾರ ಏನು ಮಾಡುತ್ತೆ, ಅದನ್ನು ಒಪ್ಪುತ್ತೆ. ಸರಿ ಮಾಡಿಕೊಡೋ ಜವಾಬ್ದಾರಿ ಯಾರ್ದೀಗ? ನಾವು ಚೆಕ್ ಕೊಟ್ಟಿರ್ತೀವಿ, ಇನ್ವ್ಯಾಲಿಡ್ ಆಯಿತು, ನಾನೇ ಮಾಡಲಿ ಅಂತ ಹೇಳೋಗಿಲ್ಲ, ಏನು ಮಾಡಬೇಕು ಅವನು? ಸರಿ ಮಾಡಬೇಕು ಅದನ್ನೀಗ. ನಾನು ಸಂಬಂಧಪಟ್ಟರೆ ಕೊಟ್ಟಾಯಿತು ತೊಗೊಂಡೋಗ್ಬೋದು ಅಂತ ಹೇಳೋಕ್ಕೆ ಬರೋದಿಲ್ಲ. ಎಲ್ಲಿವರೆಗೂ ಜವಾಬ್ದಾರಿ ಇದೆ ಅವನಿಗೀಗ? ದುಡ್ಡಲ್ಲಿ ಮಿಸ್ಯೂಸ್ ಮಾಡಿ ನಮ್ಮ ಜವಾಬ್ದಾರಿ ಅಲ್ಲ. ದುಡ್ಡು ತೊಗೊಂಡೆ ಏನೋ ಮಾಡ್ಕೊಂಡ, ಆಮೇಲೆ ಪಿಕ್ ಪ್ಯಾಕೆಟ್ ಆಯ್ತು, ನಾವೇನೋ ಮಾಡೋಂಗಿಲ್ಲ. ಬಟ್ ಚೆಕ್ ಏನು ಕ್ಯಾಶ್ ಆಗೋರು ನಮ್ಮ ಜವಾಬ್ದಾರಿ ಇದೆ. ಅರ್ಥ ಆಯ್ತಾ? ಕೊಟ್ಟವನು ಅಲ್ಲಿಗೆ ಮುಗಿಯೋದಿಲ್ಲ. ಆ ದೃಷ್ಟಿ ಯೋಚನೆ ಮಾಡಿದಾಗ ಭಾಳ ಸ್ಪಷ್ಟ. ಕೆಲವಕ್ಕೆ ಚೆಕ್ ಕೊಡೋದು ಉಪಯೋಗ, ಕೊಡೋದೇ ಇರೋದು ಕೆಲವು ಪ್ರಯೋಗ. ಕೆಲವಕ್ಕೆ ಚೆಕ್ ಕೊಟ್ಬಿಟ್ರೆ ಏನಾಯಿತು, ಎಷ್ಟು ಅಥೆಂಟಿಸಿಟಿ ಎಸ್ಟಾಬ್ಲಿಷ್ ಆಯ್ತು ಅದರಿಂದ ಇವ್ರು ಏನು ಲಾಭ ಇದೆ, ಒಂದು ನಷ್ಟ ಏನಿದೆ, ಅಕೌಂಟಬಲ್ ಆಯ್ತಲ್ಲ, ಸಂಕಟ ಇರ್ತದೆ. ಬಟ್ ಅದು ಸಂಕಟ ಪಡಬೇಕಾಗಿಲ್ಲ. ಏನದು? ಕರ್ತವ್ಯ ಆದ್ದರಿಂದ ಸಂಕಟ ಪಡೋ ಕಾರಣ ಇಲ್ಲ. ಉಳಿದಾದರೆ ಕೊಡಲಿಲ್ಲ ಮಾಡಿದೆ ಹೋಯ್ತು, ಕಂಪ್ಲೇಂಟ್ ಕೊಡೋಗಿಲ್ಲ. ಯಾಕೆ? ಎಷ್ಟೋ ದಿನ ಭಾರಿ ಶ್ರೀಮಂತ ಕಳ್ತನ ಆದಾಗ ಕಂಪ್ಲೇಂಟ್ ಕೊಡೋದಿಲ್ಲ ಅವ್ರು. ಯಾಕೆಂದರೆ ಅದು ಹೋಯ್ತಲ್ಲ, ಎಲ್ಲಿಂದ ಫಸ್ಟ್ ಇತ್ತಂತ ಹೇಳಿದ್ದೇನೆ ಫಸ್ಟು ಹೋಗಿ ಸುಮ್ಮನೆ ಬಿಡ್ತಾರೆ ಅವ್ರು. ಅದು ಎಷ್ಟೋ ಸ್ವಲ್ಪ ಹೋಯ್ತು ಅಂತ ಹೇಳ್ತಾರೆ, ಜಾಸ್ತಿ ಹೇಳೋದಿಲ್ಲ. ಸ್ವಯಂಕೃತ ಅಪರಾಧ ಅದು ಡಿಕ್ಲೇರ್ ಮಾಡಿದ್ದಿದ್ರೆ ಎಷ್ಟು ಲಾಭ ಸಿಗ್ತಿತ್ತು. ಈಗ ಲಕ್ಷಾಂತರ ಹೋಗಿ ಕೋಟ್ಯಂತರ ಬರ್ತಿತ್ತು. ಈ ಲಕ್ಷಾಂತರ ಉಳಿಸೋಕೆ ಕೋಟ್ಯಂತರ ಕರ್ಕೊಂಡಾಗಾಯ್ತು. ಅದು ಒಪ್ಪಿಸೋದ್ರಲ್ಲಿರೋ ಜಾಣತನ ಅದು. ಅನಾಗೋಚತ ಸಿದ್ಧ ಅತಃ. ಇವತ್ತು ನೋಡಿ, ಸಾವಿರಾರು ಕೋಟಿ ಇದ್ದು ಅವರು ಆಮೇಲೆ ಆಕ್ಷೇಪ ಇಲ್ಲ. ಬರೀ ಒಂದು 10-20 ಸಾವಿರ ಜಾಸ್ತಿ ಟ್ಯಾಕ್ಸ್ ಹೊಡೆದು ತಪ್ಪಿಸಿದ್ದಕ್ಕೆ ಏನಾಯಿತು, ಟ್ಯಾಕ್ಸ್ ಅವಾಯ್ಡ್ ಮಾಡಿದ ಅಪರಾಧಿ ಆಗ್ತಾನೋ. ಅವನು ಅಷ್ಟಿದ್ರೂ ತಪ್ಪಲ್ಲ, ಯಾಕೆ ಟ್ಯಾಕ್ಸ್ ಅಕೌಂಟ್ ಮಾಡಿಬಿಟ್ಟಿದ್ದಾನೋ. ಅಕೌಂಟ್ ಮಾಡದೆ ಒಂದು 10 ಪೈಸೆ ಇದ್ದರೂ ಅಪರಾಧನೇ. ಅದು ಶತಕೋಟಿಗಟ್ಟಲೆ ಇದ್ದರೂ ಅಪರಾಧ ಅಲ್ಲ. ಅದಕ್ಕೆ ದೇವರಿಗೆ ಒಪ್ಪಿಸಿಬಿಟ್ಟಾಗ ಅದೇನಾಯ್ತು, ಈಗ ಸೇಫ್ ಆಯಿತು. ಆಗದೆ ಹೋದರೆ ಎಷ್ಟು ಮಾಡಿದರೂ ಅಷ್ಟೆ. ಪ್ರಯೋಜಕತ್ವಂತೂ ದೇವ್ರ ಟ್ಯಾಕ್ಸ್ ವೆರಿ ಸಿಂಪಲ್. ಸರ್ಕಾರ ಟ್ಯಾಕ್ಸ್ ಇದ್ದಾಗಲ್ಲ. ಏನಂತ ಬರೀ ಕೃಷ್ಣ ಒಪ್ಪಿಸಿಬಿಟ್ರೆ ಸಾಕು, ಅಕೌಂಟ್ ಇಷ್ಟ ಆಗಿದೆ ತೊಗೊಂಡ್ಬಿಟ್ರಬಹುದು. ಅದ್ರ ಮೇಲೆ ಏನಿಲ್ಲ, ಅದಕ್ಕೆ ಅಪ್ರಿಸಿಯೇಷನ್ ಕೊಡ್ತಾರೆ. ಏನು ಕೊಡೋದಿಲ್ಲ, ಎಕ್ಸ್ಪ್ಲೇಷನ್. ಒಪ್ಪಿಸಿದ್ದೇ ಎಕ್ಸ್ಪ್ಲೇಷನ್. ಒಂದು ಮಾತು ಹೇಳ್ತಾರೆ, ಸರಕು ಹೇರು ಒಪ್ಪಿಸಿದ ಮೇಲೆ ಸುಂಕವೇ ಶ್ರೀಕೃಷ್ಣ. ನಾವು ಮಾಲೆ ಸರೆಂಡರ್ ಮಾಡಿದ್ಮೇಲೆ ಸುಕ್ಕ ಹಾಕೋದೇನು ಅಂತ. ಮಾಲು ಉಳಿಸ್ಕೊಂಡ್ರೆ ಏನು ಮಾಡಬೇಕು, ಅವನೀಗ ಟ್ಯಾಕ್ಸ್ ಕೊಡಬೇಕು. ಮಾಲೆ ಕೊಟ್ಟ ಸರ್ಕಾರ ತಂದು ಕೊಟ್ಬಿಟ್ಟು ಟ್ಯಾಕ್ಸ್ ಕೊಡಿದ ಗತೆ ಕೇಳಿದರೆ ಕೊಡೋಗಿಲ್ಲ. ನಿಧಿ ಸಿಗುತ್ತಪ್ಪ, ಒಂದು ತೋಡ್ತಿದ್ದ ನಿಧಿ ಸಿಕ್ತು ಅಂತ ಸರ್ಕಾರಕ್ಕೆ ಒಪ್ಪಿಸಿ. ಇದಕ್ಕೆ ಟ್ಯಾಕ್ಸ್ ಕೊಡೋ ಅಂತ ಕೇಳೋದಿಲ್ಲ. ನೀವು ಹೊಡ್ಕೊಂಡಿದ್ದೆ ಟ್ಯಾಕ್ಸ್ ಕೊಡುತ್ತಾರೆ ಹೊರತು ಅದಕ್ಕೆ ಟ್ಯಾಕ್ಸ್ ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಅದು ದೇವ್ರಿಗೆ ಹಾಗೆ ನಾವು ಮಾಡೋದು. ಈ ಜ್ಞಾತ ಅಜ್ಞಾತ ಏನೇನು ಮಾಡಿರ್ತೀವಿ ಎಲ್ಲ ಕೂಡ ಏನೋ ನಿನ್ನ ಪ್ರೇರಣೆ, ನಿನ್ನ ಇಚ್ಛೆ, ನಿರ್ಪೀತನಾಗು ಅಂದರೆ ಬೋದು. ತಪ್ಪಿದ್ರೆ ಅನುಗ್ರಹ ಮಾಡಿ ಶಿಕ್ಷೆ ಕೊಡೋ ರೆಡಿ ಇರಬೇಕು. ಅದಕ್ಕೆ ತಪ್ಪಾಗಿ ಅಕ್ಸೆಪ್ಟ್ ಮಾಡಬೇಕು. ಶಿಕ್ಷೆನ ಅಕ್ಸೆಪ್ಟ್ ಮಾಡೋದಿಲ್ಲ ಅಂದ್ರೆ ಮತ್ತೊಂದು ಅಪರಾಧ ಆಗ್ತದೆ. ಅತ್ತಚ್ಚ ಅನನ್ಯ ಅಪೇಕ್ಷ ಅಚಿಂತ್ಯ ಶಕ್ತಿತ್ವ. ಎರಡು ಹೇಳಿದರು. ಒಂದು ಅಚಿಂತ್ಯ ಶಕ್ತಿತ್ವ ಎಲ್ಲಿಂದ ಬಂತದ್ದು ಅಂತ ಕೇಳಿದರೆ, ರಾವಣಾದಿಗಳ ಶಕ್ತಿ ಇತ್ತು, ಆದರೆ ಎಲ್ಲಿಂದ ಬಂತದ್ದು? ವರ. ಅನನ್ಯಾಪೇಕ್ಷ ಅಂದ್ರೇನು? ಬೇರೆಯಿಂದ ಬಂದಿದ್ದಲ್ಲ, ಅದು ಸ್ವಂತ ಸ್ವಾಭಾವಿಕ ಅಂತ ಅರ್ಥ. ಇದೆಲ್ಲ ಒಪ್ಪಬೇಕಾಗ. ಅಥೋ ನತೋ ನಾ ಮಾಯಾಮಯಮೇಕಂ ಅಚಲತ್ವಂತು. ಇಷ್ಟೆಲ್ಲ ಅರ್ಥ ಮಾಡಿದ ಮೇಲೆ ಮಾಯಾಮಯವಾಗಿದ್ದಕ್ಕೆ ನಮಗೆಲ್ಲ ಭೇದ ಕಾಣಿಸ್ತಾ ಇದೆ. ಇರೋದು ಒಂದೇ ಅಂತ ಹೇಳಿದಾಗ ಬರೋದಿಲ್ಲ. ಅಚಿಂತ್ಯ ಶಕ್ತಿ ಇರತಕ್ಕಂಥ ಪರಮಾತ್ಮೆಯಲ್ಲಿ ಅಚಿಂತ್ಯ ಅಶಕ್ತಿ ಇರ್ತದೆ. ನಮ್ಮದು ಅಚಿಂತ್ಯ ಅಶಕ್ತಿ. ದೇವ್ರದ್ದು ಅಚಿಂತ್ಯ ಶಕ್ತಿ ಆದರೆ ನಮ್ಮದೇ ಅಂಥದ್ದು. ಅದಕ್ಕೆ ಹೇಳ್ತಾರೆ ದಾಸ, ಅಲ್ಲಿ ಏನು ಕೊಡಬೇಕು, ಇನ್ನೂ ಕೆಲಸ ಮಾಡೋದಿಲ್ಲ, ಏನು ಕೊಡಬೇಕಪ್ಪ ನಿನಗೀಗ? ಹೂ ಕೊಟ್ಟ, ತುಳಸಿ ಕೊಟ್ಟ, ನೀರು ಕೊಟ್ಟ, ಎಲ್ಲ ಕೊಟ್ಟ, ಪೂಜೆ ಕೊಟ್ಟ. ಇದಕ್ಕೆ ಹೋದರೆ, ದ್ವಾರಕಕ್ಕೆ ಹೋದರೆ ತ್ರಿವೇಣಿ ಸ್ನಾನ, ಸಂಗಮ ಸ್ನಾನ ಆಗ್ತದೆ, ಚಕ್ರಾಕಿತ ಸಿಗ್ತವೆ, ಗೋಪಿಚಂದನ ಸಿಗ್ತದೆ, ನೀವು ಹಚ್ಕೊಂಡು ಕೃಷ್ಣಾರ್ಪಣೆ ಬೋದು ಹೋಗ್ತಾರೆ. ಎಲ್ಲ ದೇವ್ರು ಕೊಟ್ಟಿದ್ದು, ಒಂದು ನಮ್ಮದಲ್ಲ. ಇನ್ನೂ ಕೊಡಿ, ಇನ್ನೇನು ಕೊಡಿ, ಬಡಿಸಿ ಎಲ್ಲ ಕೃಷ್ಣಾರ್ಪಣೆ ಸುಮ್ಮನೆ ಕೂತಿದ್ರೆ ಏನು ಮಾಡಬೇಕು ಅವನು? ಈಗ ಊಟ ಆದರೂ ಮಾಡೋ ಕೊನೆ ಪಕ್ಷ ಅಂತ ಹೇಳ್ತಾರಲ್ಲ, ಅದೂ ಇಲ್ಲ. ಇದನ್ನು ಅದ್ರ ಬಗ್ಗೆ, ದೇವ್ರ ಬಗ್ಗೆ ನಮ್ಮದು ಆಚಾರ ಹೇಳ್ತಾರೆ. ಎಷ್ಟು ಆಶ್ಚರ್ಯ ಮನುಷ್ಯ ದಾರಿ ತಪ್ಪೋದು ಅಂತ. ಮನುಷ್ಯ ಉದ್ಧಾರ ಆದರೆ ಆಶ್ಚರ್ಯ ಅಲ್ಲ. ಯಾತಕ್ಕೆ? ಎಲ್ಲ ಉದ್ಧಾರ ಅದಷ್ಟೇ. ಬಟ್ ಎಲ್ಲ ಕೊಟ್ಟು ಫೇಲ್ ಆಗ್ತಾರಲ್ಲ, ಎಷ್ಟು ಇದಿರಬೇಕು. ಅಚಿಂತ್ಯಾದ್ಭುತ ಶಕ್ತಿ ತೋರಿಸಿದಾಗ ಆಯ್ತೀನಿ. ಇದನ್ನು ದೇವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸರಿ ಹೋಗ್ತದೆ. ಎಲ್ಲ ಅನುಕೂಲ ಮಾಡಿ ದೇವರು ಕೊಟ್ಟಾಗಿದೆ ಈಗಾಗಲೇ. ಹೇಳಿದ ಕೆಲಸ ಭಾರಿ ಸುಲಭ, ಭಾರಿ ಕಷ್ಟದ್ದೇನು ಹೇಳಿಲ್ಲ.
ಅದನ್ನು ಮಾಡೋದಿಲ್ಲ, ಅದಕ್ಕೆ ನೂರಾರು ಕಾರಣ ಹೇಳ್ತೇವೆ ಅಂದರೆ ಹೇಳ್ತಾರೆ. ಏನಿದು ನಾರಾಯಣೇತಿ ಮಂತ್ರೋಸ್ತಿ ನವಾಗಸ್ತಿ ವಶವರ್ತಿನಿ ತಥಾಪಿ ನರಕೆ ಘೋರೆ ಪತಂತೀತಿ ಏತದದ್ಭುತಂ. ಈ ಮಾತನ್ನು ಆಚಾರ್ಯ ಹೇಳಿದ್ರು ಕೃಷ್ಣಾವರ್ತ ಮಾಡೋದು ಶ್ಲೋಕ. ಎಲ್ಲ ಇದ್ದು ದೇವರು ಒಂದು ಕ್ಷಣ ನಾರಾಯಣದ ಬದುಕಿಬಿಡ್ತಾರಲ್ಲ, ಉಪಯೋಗ ಮಾಡ್ಕೋತಾ ಇಲ್ವಲ್ಲ. ಎಲ್ಲ ಒಂದು ಥರ ಒಂದು ಸ್ವಿಚ್ ಹಾಕಿದ್ರೆ ಸಾಕು, ಎಲ್ಲ ಸ್ವಿಚ್ ಆನ್ ಮಾಡಿಬಿಟ್ಟಿದ್ದಾರೆ, ಚೂರು ಬಿಟ್ಟಿದ್ದಾರೆ ಅಷ್ಟೇ. ಏನದು ಮೇನ್ ಸ್ವಿಚ್ ಹೇಗಂದ್ರೆ ಸಾಕಷ್ಟೆ. ಒಂದೊಂದೇ ಸ್ವಿಚ್ ಹಾಕೋಕ್ಕೆ ಅಷ್ಟು ಕೊಟ್ಟಿಲ್ಲ, ಮೇನ್ ಸ್ವಿಚ್ ಪರಮಾತ್ಮ. ಈಗ ಅಂದ್ಬಿಟ್ರೆ ಸಾಕು, ಏನಾಗುತ್ತೆ ಎಲ್ಲ. ಅದನ್ನು ಮಾಡಲಾರ್ದೆ ಗೋಳಾಡ್ತಿದ್ರೆ ಏನು ಮಾಡ್ಬೇಕು ಅವನ್ನ, ಗೊತ್ತಾಯ್ತಾ? ಇದು ಪರಮಾವಧಿ ಮೂರ್ಖತನ. ಅಪ್ರಹರ್ಷಂ ಅನಾನಂದಂ ಅಸುಖಂ ಅಪ್ರಜ್ಞಂ ಅಸದ್ವಾ ಇತ್ಯಾದಿವತ್ ಕ್ರಿಯಾದೃಷ್ಟೇ. ಹಾಗಿದ್ರೆ ಎಲ್ಲರೂ ಮಾಯಾ ಅಚಲತ್ವ ಹೇಳಿದ್ದಾರಲ್ಲ, ದೇವರು ಅಚಲ ಅಂತ ಹೇಳಿದ್ದಾರ ಅಂತ ಕೇಳಿದರೆ ಹೌದು. ಅಚಲತ್ವ ಅಂದರೆ ಏನರ್ಥ ಅದಕ್ಕೆ? ಅಪ್ರಹರ್ಷಂ, ದೇವರು ಅಚಲ ಅಂತ ಹೇಳಿದರೆ ಜಡ ಆಗಿಬಿಡ್ತಾನೆ ನೋಡೋದು ಸುಮ್ಮನೆ. ಜಡ ಪದಾರ್ಥ ಅಚಲ ತಾನೆ. ಬೆಟ್ಟಗಳು ಏನಂತ ಕರೀತಾರೆ? ಘಟಿಕಾಚಲ, ಹಿಮಾಚಲ. ಏನರ್ಥ ಅದಕ್ಕೆ? ನಡೆಯೋದು ದೇವರು ಅಚಲ ಅಂತ ಹೇಳ್ತಾರಲ್ಲ ಅಂತ ಕೇಳಿದರೆ ದಡ್ಡ. ಅಚಲ ಶಬ್ದಕ್ಕೆ ಹಾಗಲ್ಲ ಅರ್ಥ. ಭೀಮಸೇನ ದೇವರು ಅದನ್ನು ತಲೆ ತುಳಿತಾ ಇದ್ದಾರೆ, ಬಲರಾಮ ದೇವರು ಬಂದರು, ಭಾರಿ ಅನ್ಯಾಯ ಅಂದರು. ಗೊತ್ತಾಯ್ತಾ? ಭೀಮಸೇನ ಏನು ಮಾಡಲಿಲ್ಲ, ಆಗ ತಪ್ಪು ಅಂತ ಕೇಳಲಿಲ್ಲ, ಬೇರೆದವರು ಹೋಗಲಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಚಚಾಲ ಅವ್ರಿಗೆ ಹೋದಾರ. ನಚಚಾಲ ಅಚಲ. ಯಾತಕ್ಕೆ ಅಚಲ? ತಾನು ಮಾಡಿದ ಧರ್ಮ ಆದ್ದರಿಂದಾಗೇನೆ ಏನು ಮಾಡಲಿಲ್ಲ, ಕಳ್ತನ ಮಾಡಿ ಒಡೆ ಬಿಡಬೇಕಾಗಿತ್ತು. ಅಚಲ, ಅಚಲವಾದ ನಿಲುವಂದ್ರೆ ಅರ್ಥ. ಪ್ರಮಾಣ ಸಿದ್ಧವಾದಾಗ ಅವರ ನಿಲುವು ಅಚಲ, ಬದಲಾಗೋದಿಲ್ಲ. ಯಾತಕ್ಕೆ? ದೃಢವಾದ ನಿಜವಾದ್ದು ಅಷ್ಟೇ. ಅದಕ್ಕೆ ಬಲರಾಮ ದೇವರು ಕೃಷ್ಣ ಏನು ಮಾಡ್ತಾನಾಗ? ಬಲರಾಮ ಹಿಡ್ಕೊತಾರೆ, ಬಲರಾಮ ದೇವ್ರು ಬಿಡ್ತಾರೆ, ನಿಂತ್ಕೊಂಡ್ಬಿಡ್ತಾರೆ ಅಷ್ಟೇ. ಭೀಮಸೇನ ಹೊಡಿಲಿಕ್ಕೆ ಬರೋದೂ ಇಲ್ಲ, ಬಿಟ್ಟು ಹೋಗೋದೂ ಇಲ್ಲ. ನೀವು ಗುರುಗಳಾದ್ದರಿಂದ ಹೆಸರಿಗೆ ಗೌರವ ಕೊಟ್ಟರು. ತಕ್ಷಣ ಕೃಷ್ಣ ಬಂದು ಯಾರು ಹೇಳ್ಕೊತಾನೆ? ಭೀಮನ್ನಲ್ಲ, ಯಾರನ್ನ? ಬಲರಾಮ ಹೇಳ್ಕೊಂಡು ಹೋಗ್ತಾನೆ. ಅಣ್ಣ ಸರಿ ಮಾಡಿದ್ದಾನೆ, ಯಾಕೆ ಬೈತಿ ಸುಳ್ಮೇರು, ಸರಿ ಇದೆ ನೋಡಿ. ಯಾವಾಗಲೂ ಎಷ್ಟು ಚೆನ್ನಾಗಿ ತಪ್ಪು ಯಾವಾಗಲೂ ಹಿಡ್ಕೊಳ್ಳೋದು ಯಾರನ್ನ ಗೊತ್ತಾ? ಜಗಳಾಡ್ತಿದ್ದಾಗ ತಪ್ಪು ಮಾಡ್ದಾನೆ ಫಸ್ಟ್ ಹಿಡ್ಕೊತಾರೆ. ಯಾತಕ್ಕೆ? ಅವನು ತಪ್ಪಿಸ್ಕೊಂಡೋಗೋದು ಅಷ್ಟೇ ಅಲ್ಲ, ಅವಿವೇಕಿ, ಅವನು ಪ್ರಬಲ ಇರ್ತಾರೆ, ಅವ್ನು ನಾಶ ಆಗ್ತಾರೆ ಅಂತೇಳಿ ಪ್ರೊಟೆಕ್ಷನ್ ಕೊಡ್ತಾರೆ. ಈ ಶೇಷಗಳ ಗಲಾಟೆ ಬರ್ತಾರೆ ನೋಡಿ, ಯಾವುದರಲ್ಲಿ? ಶ್ರೀನಿವಾಸ ಕಲ್ಯಾಣದಲ್ಲಿ. ಅವಾಗ ಹೊರಗೆ ಬರ್ತಾರೆ ಶ್ರೀನಿವಾಸ ದೇವರು. ಫಸ್ಟ್ ಯಾರು ಬೈತಾರೆ ಗೊತ್ತಾ? ಫಸ್ಟ್ ಬೈಬೇಕಾದ್ರೆ ಕಿಮರ್ಥಂ ಕ್ರೋಶಸೇ ಶೇಷ, ಯಾಕೆ ಒದರ್ತಿ ಶೇಷ ಅಂತ ಕೇಳ್ತಾರೆ. ವಾಯುವಿನ ಕೆಡೋದಿಲ್ಲ, ಯಾತಕ್ಕೆ? ಸರಿ ಇದೆ ಅವರು. ಅದು ಬೈಬೇಕಾದ್ರೆ ಯಾರನ್ನು ಹಿಡ್ಕೊತಾರೆ, ಅದೆಲ್ಲ ಯೋಚನೆ ಮಾಡಬೇಕು. ಆ ದೃಷ್ಟಿಯಲ್ಲಿ ದೇವರನ್ನು ಅಚಲ ಅಂತ ಕರೆದ್ರೆ ಅದು ಗುಣ ಹೊರತು ದೋಷ ಅಲ್ಲ. ಅದೇ ರೀತಿಯ ಕೆಲವು ಪದ ಇದೆ, ತೋರಿಸ್ತಾರೆ. ಅಪ್ರಹರ್ಷಂ ಅನಾನಂದಂ ಅಸುಖಂ ಅಪ್ರಜ್ಞಂ ಅಸದ್ವ ಇತ್ಯಾದಿವತ್. ಇದು ಸುಮ್ಮನೆ ಓದಿದ್ರೆ ಗೊತ್ತಾಗಲ್ಲ ಇವೆಲ್ಲ. ಇಂಥ ಪದ ಎಷ್ಟಿದೆ ಗೊತ್ತಾ? ಅಪ್ರಹರ್ಷ ಅಂತ ಒಂದಿದೆ. ದೇವರ ಅಪ್ರಹರ್ಷ ಅಂದ್ರೇನು? ದೇವರಿಗೆ ಸಂತೋಷನೇ ಇಲ್ಲ, ಅನಾನಂದ ಆನಂದನೇ ಇಲ್ಲ, ಅಸುಖಂ ಸುಖನೇ ಇಲ್ಲ, ಅಪ್ರಜ್ಞ ಬುದ್ಧಿನೇ ಇಲ್ಲ, ಅಸದ್ವ ಅಸದ್ವನು. ಇಷ್ಟು ಮಾತಿಗೆ ಏನರ್ಥ? ಅಚಲ ಶಬ್ದಕ್ಕೆ ಇಷ್ಟು ಹೇಳ್ತೀಯಲ್ಲ, ಏನು ಬಂತಲ್ಲಿ? ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನ ಬಂತು. ಅದಕ್ಕೆ ಅವನು ಏನೋ ಮಾಡ್ತೀನಿ ಅಂತ ಹೇಳಿದ. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ದೇವ್ರ ಇದು ಪದ ಬೇಕಾದಷ್ಟಿವೆ. ಅವಕ್ಕೆ ಏನಂತ ಅರ್ಥ ಹೇಳಬೇಕದಕ್ಕೆ? ನಮ್ಮಂಥ ಹರ್ಷ ದೇವನಿಗಿಲ್ಲ, ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ, ಚಿನ್ಮಯ. ಹರಿಕಥಾಂಸಾರದಲ್ಲಿ ದೇವರಿಗೇನಿಲ್ಲ ಅಂದರು? ಖೇದ ಇಲ್ಲ ಅಂದರು, ಒಪ್ಪೋಣ. ಮೋದ ಇಲ್ಲ ಅಂತಾರೆ, ಜಯ ಇಲ್ಲ, ಜಯ ಇಲ್ಲ ಅಂತ ಹೇಳ್ತಾರೆ. ಖೇದ ಮೋದ ಜಯ ಅಪಜಯ ಮೊದಲಾದ ದೋಷಗಳಿಲ್ಲ. ಜಯನ ದೋಷ ಅಂದರು, ಮೋದನ ದೋಷ ಅಂದರು. ಯಾಕೆ? ನಮ್ಮ ಮೋದ ನಮ್ಮ ಜಯ ಅಂಥದ್ದಿದು. ಇದು ಅಕ್ವೈರ್ಡ್, ಇದು ನ್ಯಾಚುರಲ್ ಅಲ್ಲ, ಮತ್ತು ಟೆಂಪರರಿ. ಎಷ್ಟೋ ಸೆಂಚುರಿ ಹೊಡೆದ ಮಿಸರ್ 0 ಹೊಡೆದ, ಯಾವ ಇದಲ್ಲ ಇದು. ದೇವ್ರದ್ದು ಹಾಗಲ್ಲ, ಯಾವಾಗಲೂ ಜಯಿ. ದೇವರ ಜಯ ನಮ್ಮಂಥ ಜಯ ಅಲ್ಲ, ನಮ್ಮಂಥ ಆನಂದ ಅಲ್ಲ. ನಮ್ಮ ಆನಂದಕ್ಕೆ ದುಃಖ ಗಂಟು ಬಿದ್ದಿದೆ, ದೇವರಿಗೆ ಅದಿಲ್ಲ. ಅದಕ್ಕೆ ಹೇಳಿದ್ದಾರೆ ಹೊರತು ಅದು ದೇವರಿಗೆ ಆನಂದ ಇಲ್ಲ ಅಂತ ಅರ್ಥ ಮಾಡ್ತೀವಿ. ಹಾಗಿದ್ದರೆ ಆನಂದ ಇಲ್ಲ ಅಂತ ಅರ್ಥ, ದುಃಖಿ ಅಂತ ಆಗ್ತಾನೆ. ಮತ್ತೆ ದೇವರಿಗೆ ಆನಂದ ಇಲ್ಲ ಏನರ್ಥ? ದುಃಖಿ ಅಂತ ಅರ್ಥ. ಹಾಗಾಗಬಾರ್ದು. ಎಷ್ಟೆಲ್ಲ ತೋರಿಸ್ತಾರೆ. ಬಟ್ ಈ ಮಾತನ್ನು ಸುಮ್ಮನೆ ಓದಿದ್ರೆ ನಮ್ಗೆ ಹಿಂದೆ ಮುಂದೆ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಟೀಕಾ ಅದಕ್ಕೆ ಕೇಳಿದ್ರು ಸ್ವಾಮಿನಲ್ಲಿ ಯಾರು ವ್ಯಾಖ್ಯಾನ ಬರೀತಾರೆ ಅಂತ ಹೇಳಿದ್ರು. ಆಗ ಮುಂದಿವರು ಬರೀತಾರೆ ಅಂತ. ಅದೇ ರೀತಿ ಬರೋದು. ತಪೋಮೇ ಹೃದಯಂ ಸಾಕ್ಷಾತ್ ತನುರ್ವಿದ್ಯಾ ಕ್ರಿಯಾಕೃತಿ ಇತ್ಯಾದಿ ಮುಕ್ತೇ. ಇನ್ನೂ ಕೆಲವು ಪದ ಅಭೇದ ಹೇಳಿದಾಗ ಕಾಣುತ್ತೆ ಕೆಲವು ಕಡೆಗೆ. ಏನಂತ? ತಪೋಮೇ ಹೃದಯಂ ಸಾಕ್ಷಾತ್. ತಪಸ್ಸು ಮಾಡ್ತೀಯಲ್ಲಪ್ಪ, ನನ್ನ ಹೃದಯ ತಪಸ್ಸು ಅಂದರೆ ಗೊತ್ತಾಯ್ತಾ? ಇವರು ನನ್ನ ಬಲಗೈ ಅಂತ ಹೇಳ್ತಾರೆ. ಇವರು ನನ್ನ ಬಲಗೈ. ಏನರ್ಥ ಅದಕ್ಕೆ? ತುಂಬ ಬೇಕಾದವರು, ಸಹಾಯ ಮಾಡೋರು, ನೆರವಾಗೋರು, ಸರ್ವಿಸ್ ಮಾಡೋರು ಅಂತ ಅರ್ಥ ಅದಕ್ಕೆ. ಹಾಗೆ ಅವರು ಕೈ ಹೋದ ಲೆಕ್ಕನಾಗಿದೆ. ನನ್ನ ಕೈ ಹೋಗಿಬಿಡ್ತು ಅಂತಾರೆ ಹೋದಾಗ. ಕೈ ಇದೆ ಅಲ್ಲಿ,
ಅವೆಲ್ಲ ಎಂಥದ್ದದು ಪ್ರೀತಿ ಬದಲಾದ ಹೇಳ್ತಕ್ಕಂಥ ಮಾತುಗಳೇ ಹೊರತು ಅಭೇದ ಹೇಳೋದಿಲ್ಲ, ನಿಜವಾದ ಅಭೇದ ಅಲ್ಲ ಅದು. ಎಂಥ ಅಭೇದ ಅದು ಪ್ರೀತಿ ವಿಶ್ವಾಸ ತೋರಿಸುತ್ತಷ್ಟೆ. ಹೃದಯ ಅದು ಬೇರೆ, ಸಾಕ್ಷಾತ್ ಬೇರೆ ಹೇಳ್ತಾನೆ. ಇಷ್ಟು ಹೇಳಿದ್ರು ಕೂಡ ಏನಲ್ಲ, ಅದೇ ಹೃದಯ ಅಲ್ಲ. ಅದೇ ರೀತಿ ತದುರ್ವಿದ್ಯಾ ಕ್ರಿಯಾಕೃತಿ, ನನ್ನ ದೇಹ ಅಂದರೆ ವಿದ್ಯಾಮಯ, ಕ್ರಿಯಾ ಅಂದರೆ ನನ್ನ ಆಕೃತಿ, ಇವೆಲ್ಲ ಭಾಗವತಲ್ಲೇ ಬರುತ್ತೆ. ಇವೆಲ್ಲ ಮಾತುಗಳಿಗೆ ಅರ್ಥ ಏನಂದ್ರೆ ಅಭೇದ ಹೇಳೋ ಅರ್ಥ ಅದರಲ್ಲಿ ಇಲ್ಲ. ತತ್ವಮಸಿ ಮೊದಲಾದ ಪದಗಳಿಗೆ ಅಭೇದ ಅರ್ಥ ಬರೋದಿಲ್ಲ. ಅಲ್ಲೇನು ತೋರಿಸ್ತಾ ಇದೆ? ಎಷ್ಟೋ ಸರ್ತೆ ಉದ್ಧವ್ರ ಬಗ್ಗೆ ಕೃಷ್ಣ ಹೇಳ್ತಾರೆ, ಉದ್ಧವ ನನಗಿಂತ ನೀನೇನೋ ಕಡಿಮೆ ಅಲ್ಲ ಗೊತ್ತಾ, ನನಗಿಂತ ನೀನು ಕಡಿಮೆನೇ ಅಲ್ಲ. ಉದ್ಧವ ಏನು ಮಾಡ್ಕೊಳ್ಳಿಲ್ಲ, ಬರೀ ಬಗಲು ಕೈ ಹಾಕಲಿಲ್ಲ, ಮತ್ತೆ ನಮಸ್ಕಾರ ಮಾಡಿದಾಗ 2 ವಾರ ಪಜಿತ ಆಗುತ್ತೆ ನನಗೆ ಅಂತ ಗೊತ್ತದಕ್ಕೆ. ಯಾಕೆ ದೊಡ್ಡ ಹತ್ತಿರ ಕುಡಿಸ್ಕೊಂಡ್ರೆ ಗಾಬರಿ ಆಗುತ್ತೆ, ದೂರ ಇರ್ತೀರ ಅವತ್ತು ಕುಡಿಸ್ಕೊಂಡ್ಬಿಟ್ರೆ ಒಪ್ಕೊಂಡ್ರೆ ನಮ್ಗೆ ಕೊಲ್ಲತ್ತು ಒಪ್ಕೊಂಡ್ಬಿಟ್ರೆ ಅದು ಕೇಳೋದಿಲ್ಲ. ಸ್ವಾಮಿ ದಯವಿಟ್ಟು ಬೇಡ ಅಂತ ಹೇಳ್ತಾರೆ. ದೊಡ್ಡ ಕಾಲ ಜಾಗ ಇರೋದಿಲ್ಲ, ಏನು ಮಾಡೋಕೆ ಅವ್ರಿಗೆ ಇಲ್ಲಿ ಕುಡಿಸ್ಕೋಬೇಕು, ಇವ್ರು ಹಿಡಿಬೇಕಾಗ್ತದೆ ಪಾಪ. ಕುಡಿಸ್ಕೊತಾರೋ ಏನಲ್ಲ, ಅದರಿಂದ ಯಾವುದಷ್ಟು ಏನಲ್ಲ, ಅದು ಅನುಗ್ರಹ ಅಂತಾರೆ ಹೊರತು ಏನನ್ನೋದಿಲ್ಲ, ಸಾಮ್ಯ ಅಂತ ಕರೆಯೋದಿಲ್ಲ. ಅಂತ ಮಾತು ಬರ್ತದೆ ಎಷ್ಟೋ ಸಲ. ನೀನೇ ನಾನು, ನಾನೇ ನೀನು ಅಂತ ಹೇಳ್ಬೇಕಾದ್ರೆ ಪ್ರೀತಿ ವಿಶ್ವಾಸ ಭಾರಿ ಜಾಸ್ತಿ ಇದೆ. ಅತಶ್ಚನ ಪ್ರಾಮ ಮಾಯಾಮಯಂ ಸರ್ವಂ. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಎಲ್ಲರೂ ಮಾಯಾಮಯ ಅಂತ ಶಬ್ದ ಬಂದಿದ್ದರೆ ಏನಂತ ಕರಿಬಾರ್ದು, ಅದನ್ನು ಮಾಯಾಮಯ ಸುಳ್ಳು ಅಂತ ಕರಿಬಾರ್ದು, ದೇವ್ರ ಮಹಿಮೆ ಅಂತ ತಿಳಿಬೇಕಷ್ಟೆ. ಮಾಯಾ ಅಂದರೆ ದೇವ್ರ ಮಹಿಮೆ. ಐಶ್ವರ್ಯವಾಚಿ ಭಗ ಶಬ್ದೇನ ಇವ ಸಂಬೋಧನಾಚ್ಯ. ಮತ್ತು ಭಗ ಅಲ್ಲಿ ಅದೇ ಪ್ರಸಂಗದಲ್ಲಿ ಎಲ್ಲಿ ಮಾಯಾ ಅಂತ ಕರೀತಾರೋ ಅಲ್ಲಿ ಪರಮಾತ್ಮನ ಭಗವಾನ್ ತಂತ್ವಾ ಭಗ ಪ್ರವಿಶಸ್ವಾಹ ಉಪನಿಷತ್ತಿನ ಮಾತದು. ಭಗ ಅಂತ ಕರೆದಾಗ ಷಡ್ಗುಣಗಳೇ ಪೂರ್ಣ ಅಂತ ಅರ್ಥ ಅದಕ್ಕೆ. ಸ್ವರೂಪತ್ವಾನ್ನ ಮಾಯಾಮಯತ್ವಂ ವ್ಯಕ್ತಂ. ದೇವರ ಸ್ವರೂಪವಾದ ಗುಣಗಳಿರ್ಬೇಕಾದ್ರೆ ಚಿಂತಾದ್ವಿ ಶಕ್ತಿ ಎಲ್ಲ ಇರ್ಬೇಕಾದ್ರೆ ಏನಂತ ಕರಿಬಾರ್ದು, ಅವರು ಜಗತ್ತಿನ ಮಾಯಾ ಅಂತಾರೆ ಅಷ್ಟೇ ಅಲ್ಲ. ದೇವರು ಸಗುಣ ಅಂತೆಲ್ಲ ಹೇಳ್ತಾರೆ, ಅದು ಮಾಯಾ. ಅದು ಜಗತ್ತು ಸುಳ್ಳು, ದೇವ್ರ ಮಹಿಮೆನೂ ಸುಳ್ಳು ಅಂತ ಆಯ್ತು. ಅದಲ್ಲ. ಯಾಕೆ ಮುಂದೆ ವಿಜ್ಞಾನ ಶಕ್ತಿ ರಹಮಾಸಂ ಅನಂತ ಶಕ್ತಿ, ಬ್ರಹ್ಮದೇವರ ಮಾತಿದು. ನಾವಿಕಲ್ಲಿ ಹುಟ್ಟು ಬಂದಿದ್ದಾರೆ. ಹುಟ್ಟು ಬಂದಿದ್ದು ಯಾರಿಂದ ಗೊತ್ತಾ? ಅನಂತ ಶಕ್ತಿಯಾದ ಪರಮಾತ್ಮನ ಅನುಗ್ರಹದಿಂದ ನಾನು ಹುಟ್ಟು ಬಂದಿದ್ದೇನೆ. ಈ ಮಾತು ಹೇಳ್ತಾರೆ. ಮೈ ಅನಂತ ಗುಣೇ ಅನಂತೆ ಗುಣತೋ ಅನಂತ ವಿಗ್ರಹೆ. ಅನಂತ ಗುಣಪೂರ್ಣನಾದವನು, ಅನಂತನಾದವನು, ಗುಣತಃ ಅನಂತ ಗುಣ ಹೊಂದಿರೋನು, ಅನಂತ ವಿಗ್ರಹ, ಕೊನೆಯಿಲ್ಲದ ಆಕೃತಿ ಇರೋರು ಎಲ್ಲ ಇದೆಲ್ಲ ಕೂಡ ಭಾಗವತದ ಮಾತುಗಳು. ಇವೆಲ್ಲ ಸ್ಪಷ್ಟ ಗುಣಪೂರ್ಣತ್ವ ಹೇಳ್ತಾ ಇವೆ. ಅದನ್ನು ಜಗತ್ತು ಮಾಯಾಮಯ ಅಲ್ಲ, ದೇವರ ಗುಣಗಳು ಮಾಯಾಮಯ ಅಲ್ಲ, ಎಲ್ಲವೂ ಸತ್ಯ. ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ಇತ್ಯಾದಿ ವಚನ. ಅದಕ್ಕೊಂದು ಫೈನಲ್ ಸ್ಟ್ರೋಕ್ ಕೊಡ್ತಾರೆ. ಏನಂತ? ಅದೆಲ್ಲ ಗುಣ ಹೇಳಿರ್ಬೋದು ರೀ, ಮಾಯಾಮಯ ಅಂತ ಅರ್ಥ ಮಾಡ್ಕೊಂಡ್ರೆ ಆಯ್ತದ ಅಂತ ಕೇಳಿದರೆ ಮಾಡ್ಕೋಬಾರ್ದು ಅಂತಲೇ ಏನು ಹೇಳ್ತದೋ. ಇಷ್ಟೊತ್ತು ದೇವ್ರ ಬಗ್ಗೆ ಏನು ಹೇಳಿದ್ವಲ್ಲ, ಇದು ಪರಾ ಭಾಳ ದೊಡ್ಡ ಶಕ್ತಿ. ಇದು ಎಲ್ಲಿದ್ದು? ವಿವಿಧ. ಪರ ಒಂದು, ವಿವಿಧ. ಮೂರನೇದೇನು? ಸ್ವಾಭಾವಿಕಿ, ನ್ಯಾಚುರಲ್ ಅಂತೇಳಿ. ಸ್ವಾಭಾವಿಕಿ ಅಂತ ಹೇಳಿದ್ಮೇಲೆ ಏನಂತ ಕರಿಬಾರ್ದು? ಮಾಯಾಮಯ ಅಂತ ಕರಿಬಾರ್ದು. ಸ್ವಾಭಾವಿಕಿ ಅಂತ ಕರೆದರೆ ಯೋಚನೆ ಮಾಡೋಂಗಿಲ್ಲ. ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಜ್ಞಾನ ಸ್ವಾಭಾವಿಕ, ಕ್ರಿಯಾ ಸ್ವಾಭಾವಿಕ. ಪರಮಾತ್ಮನ ಎಲ್ಲ ಗುಣಗಳು ಅವನು ಸ್ವತಂತ್ರ, ಅವನು ಸಹಜ ಗುಣ ಸಂಪನ್ನ. ಆದ್ದರಿಂದ ಏನೂ ಮಾಡೋಂಗಿಲ್ಲ. ಇದಿಟ್ಕೊಂಡೆ ಆಚಾರ್ಯ ಎಂದು ಬರೆದರು 4ನೇ ಅಧ್ಯಾಯ ದ್ವಾದಶಸ್ತೋತ್ರ. ಏನು ಹೇಳಿದರು? ಪರಶಕ್ತಿರನಂತ ಗುಣ ಪರಮಃ. ಪರಶಕ್ತಿ ಅನಂತ ಗುಣ ಎಲ್ಲ ಇತ್ತು. ಶ್ವೇತಾಶ್ವರದ ಮಾತಿದ್ದು ವಿವರಣೆನೇ ಬರ್ತಾ ಹೋಗ್ತಾ ಇದೆ. ಮುಂದೆ ಸಮರ್ಥನೆ ಮಾಡ್ತಾರೆ. ಪರಶಕ್ತಿ ಯಾತಕ್ಕೆ ಗೊತ್ತಾಯ್ತಾ, ಅನಂತ ಗುಣ ಯಾತಕ್ಕೆ, ಮುಂದೆಲ್ಲ ಹೇಳ್ತಾ ಹೋಗ್ತಾರೆ. ಮುಂದೆ ಅಥವಾ ಪರಶಕ್ತಿ ಬಹುಚಿತ್ರ ಜಗತ್ ಬಹುದಾಕರಣಾತ್ ಪರಶಕ್ತಿ ಕಾರಣ ಕೊಟ್ಟು. ಇಷ್ಟೆಲ್ಲ ಜಗತ್ತು ವಿಚಿತ್ರವಾಗಿರಬೇಕಾದ್ರೆ ಸೃಷ್ಟಿ ಮಾಡೋದು ಹೇಗಿರಬೇಕು? ಸೃಷ್ಟಿ ಮಾಡೋದು ಏನಿರಬೇಕೀಗ? ಎಲ್ಲ ಗೊತ್ತಿರಬೇಕು. ಮತ್ತು ಗೊತ್ತಿದ್ದೆಲ್ಲ ಮಾಡೋಕ್ಕೆ ಬರಬೇಕಾಗಿಲ್ಲ. ಒಂದು ಪಿನ್ ಎತ್ತಿದೆ ಅಂತ ಕೇಳಿದರೆ ಅಂತ ಅನಂತ ಪಿನ್ ಎತ್ತಬಲ್ಲ ಅಂತ ಅರ್ಥ. ಒಂದು ಗುಣದ್ದೆಲ್ಲ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೇಕು ದೇವರ ಸಾಮರ್ಥ್ಯ. ಇವು ಜಗತ್ತನ್ನು ಸೃಷ್ಟಿ ಮಾಡಿದ ಪರಮಾತ್ಮನೇ ಪ್ರತಿ ಕಾಲ ಜಾಗ ಸೃಷ್ಟಿ ಮಾಡ್ತಾನೆ. ಆಶ್ಚರ್ಯ ಆಗುತ್ತೆ. ಹೌದು, ಗ್ರೇಟ್ ಆತ. ಯಾತಕ್ಕೆ? ಸ್ವಾಭಾವಿಕ. ಜ್ಞಾನ ಬಲಕ್ರಿಯಾಚ ಇತ್ಯಾದಿ ವಚನ. ಇಷ್ಟೆಲ್ಲ ಯಾತಕ್ಕೆ ಬರೆದ್ರಿ? ಈಗ ಎರಡರ್ಥ, ಜೀವಪರಾರ್ಥ ಈಶ್ವರ ಪರಾರ್ಥ ಎಲ್ಲ ಬರೆದ್ರಲ್ಲ, ಯಾಕೆ ಬರೆದಿರಿ ಇದೆಲ್ಲ ಕೂಡ ಅಂತ ಕೇಳಿ ಹೇಳಿದರು. ಇಲ್ಲಿ ನೆನಪು ಮಾಡ್ಕೋಬೇಕಿದೆ. ನಮಗೇನಾಗುತ್ತೆ ಈಗ ಭಾಷೆ ಅನುವ್ಯಾಖ್ಯಾನ ಎಲ್ಲ ಹೇಳಿಬಿಟ್ಟಿದ್ದಾರೆ. ಯಾಕೆ ಹೇಳ್ತಾರೆ ಅಂದರೆ, ಇನ್ನು ಬರೆದಾಗ ಏನು ಬರೆದಿಲ್ಲ ಆಚಾರ್ಯರು? ಬೇರೆ ಯಾವ ಫಸ್ಟ್ ಗ್ರಂಥ ಇದು ಯಾರು ಒಪ್ಪಬೇಕೀಗ? ಅಚ್ಯುತಪೇಶ್ವರ ಒಪ್ಪಬೇಕು ಅದನ್ನೀಗ. ಅವರಿಗೆ ಕೊಟ್ಟೋಗ್ಬಿಟ್ರು ಪುಸ್ತಕ ಓದ್ತಾ ಇರಿ ಅಂತ ಹೇಳಿಬಿಟ್ಟು ಬಂದು ಅದನ್ನು ಹೇಳಿ ಪಾಠ ಹೇಳಿದೆ. ಇದು ಓದಿದ್ರೆ ಅರ್ಥ ಆಗುತ್ತೆ ಅಂತೇಳಿ ನಮಗೇನು ಅನಿಸಿದ್ದಲ್ಲ, ಅದು ಓದ್ಬಿಟ್ಟಿರ್ತೀವಿ ಅಲ್ಲೀಗ ಎಲ್ಲ ಹೇಳಿದ್ದಲ್ಲ ಅಂತ ಅನಿಸ್ತದೆ.
ಹೇಳಿಲ್ಲ. ಇಲ್ಲಿ ಹೇಳಲೇಬೇಕಾಗಿತ್ತು. ತಮ್ಮ ಫಸ್ಟ್ ವರ್ಕ್ ಒಳಗೆ ಫಸ್ಟ್ ಟೈಮ್ ಆಚಾರ್ಯರೆಲ್ಲ ಹೇಳಬೇಕಾಗಿತ್ತು. ಪ್ರಾಮಾಣ್ಯ ಸ್ವತಸ್ವವಾದ, ಮಾಯಾಕಲ್ಪನೆಯವಾದ ಎಲ್ಲ ನಿರಾಕರಣೆ ಮಾಡಬೇಕು. ವ್ಯಾವಹಾರಿಕತ್ವ ಏನೇನು ಹೇಳ್ತಾರೆ ಎಲ್ಲ ಮತ್ತೆ ನಿರಾಸೆ ಮಾಡಬೇಕಾಗಿತ್ತು. ಅದೆಲ್ಲ ಹೇಳ್ತಾ ಬಂತು. ಈ ಫಸ್ಟ್ ವರ್ಕ್ ಬಂದು ಮರಿಬಾರದು. ಇದೆಲ್ಲ ಹೇಳಿದ್ರಿಂದ ಮುಂದಿನ ಪೀಠಿಕೆ ಆಯ್ತದೆ. ಬರೀ ಅರ್ಥ ಹೇಳಿದರೆ ಅವರು ವಿವರಣೆ ಗೊತ್ತಾಗ್ತಿದ್ದಿಲ್ಲ ಅವರಿಗೆ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ ಇದಕ್ಕೆ ತಾತ್ಪರ್ಯ ಏನಿದೆ 24ಕ್ಕೆ. ಅದೆಲ್ಲ ಆಗಿದೆ ಅಲ್ಲ, ಎಲ್ಲಿವರೆಗೆ ಆಗಿತ್ತು ಈಗ? ಬಂದೆ ವಾಸಾಂಶಿ ಜೀರ್ಣಾನಿ ಅಚ್ಛೇದ್ಯ ಆಯಿತು, ಅದು ಆಯಿತು. ನೈನಂ ಚಿಂದ ಅಗ್ನೇಚ ಅಚ್ಛೇದ್ಯೋಯಂ ಅದಾಹ್ಯೋಯಂ ಮಕ್ಲೇದ್ಯೋ ಅಶೋಷ್ಯೇವ ಚ ನಿತ್ಯ ಸರ್ವಗತಸ್ಥಾಣು ಅಚಲೋಯಂ ಸನಾತ್. ಇಷ್ಟೆಲ್ಲ ಅಲ್ಲಿ ಹೇಳಿದ್ದಾಯಿತು. ಅದನ್ನು ನೋಡಿ, ಯಾವುದು ರಿಪೀಟ್ ಮಾಡದೆ ಇನ್ನು ಅನೇಕ ಅಂಶಗಳನ್ನು ಹೇಳ್ತಾರೆ ಮತ್ತೆ ಈಗ. ಅಚ್ಛೇದ್ಯತ್ವಾದಿಕಂ ಜೀವಸ್ಯಾಪಿ ತತ್ಸಮಮಿತ್ಯಾಹ. ಅಚ್ಛೇದ್ಯೋಯಂ ಅಂತ ಹೇಳಿದರು. ನೋಡೋದಕ್ಕೆ ಏನು ಅನ್ನಿಸ್ತು? ಜೀವನಿಗೂ ಅಚ್ಛೇದ್ಯತ್ವ ಹೇಳಿದ್ದಾರೆ ಅಂತ ಅಷ್ಟೇ ಅನ್ನಿಸ್ತು ನಮಗೆ. ಹಾಗೆ ಹೇಳ್ತಾರೆ, ದೇವರಿಗೂ ಅಚ್ಛೇದ್ಯತ್ವ ಇದೆ, ದೇವರಿಗೂ ಅಚ್ಛೇದ್ಯತ್ವ ಇದೆ, ಆದರೆ ವ್ಯತ್ಯಾಸ ಇದೆ. ಮೊದಲನೇ ವ್ಯತ್ಯಾಸ ಏನು? ಜೀವನಿಗೆ ಬಾಹ್ಯ ದೇಹಕ್ಕೆ ಛೇದ್ಯತ್ವಾದಿಗಳಿದೆ. ಯುದ್ಧದಲ್ಲಿ ಕೊಂದು ತಲೆ ಕತ್ತರಿಸಲು ಬರೋದಿಲ್ಲ ಎಷ್ಟೋ ಕಡೆಗೆ, ಛೇದ್ಯತ್ವ ಬಂದಿದೆ ಜೀವನಿಗೆ, ಆದರೆ ಸ್ವರೂಪ ದೇಹಕ್ಕಿಲ್ಲ ಅಷ್ಟೇ. ದೇವರಿಗೆ ಹಾಗಲ್ಲ. ಅದೇನದು? ಯಾವ ದೇಹಕ್ಕೆ ಒಂದು ರೋಮಕ್ಕೂ ಅಚ್ಛೇದ್ಯತ್ವ ಇಲ್ಲ, ನಖಕ್ಕೂ ಛೇದ್ಯತ್ವ ಇಲ್ಲ. ಗೊತ್ತಾಯ್ತಾ? ಅದು ದೇವರು ವ್ಯತ್ಯಾಸ ಅವರಿಬ್ಬರಿಗೂ ಕೂಡ. ಅಚ್ಛೇದ್ಯೋಯಂ ಜೀವಸ್ಯಾಪಿ ತತ್ ಸಮಂ ಅಚ್ಛೇದ್ಯೋಯಂ ಇತ್ಯಾದಿ. ಅಚ್ಛೇದ್ಯೋಯಂ ಅಂದ್ರೇನು? ಕೃಷ್ಣ ರೂಪ ಅಚ್ಛೇದ್ಯ, ರಾಮರೂಪ ಅಚ್ಛೇದ್ಯ, ದೇಹ ಎಲ್ಲ ಅಚ್ಛೇದ್ಯ ಸೇರಿಸ್ಕೊತಾ ಹೋಗಬೇಕು. ಅಯಂ 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 ಅಂತ ಹೇಳ್ತಾ ಎಲ್ಲ ಹೇಳ್ತಾರೆ. ಇವರು ಈ ಜೀವ ಅಂತ ಅಲ್ಲಿ ಅರ್ಥ, ಈ ರೂಪ ಅಂತ ದೇವರಿಗೆ ಅರ್ಥ. ರಾಮರೂಪ ಅಚ್ಛೇದ್ಯ ಭೇದ್ಯ, ನರಸಿಂಹರೂಪ ಹಾಗೆ, ಕೃಷ್ಣ ರೂಪ ಅದು ಬಾಣ ಹೊಡೆದು ಬಿಟ್ಟಲ್ಲ, ಬೇಡ ನೋಡಿದ್ರೆ ಅದು ಛೇದ್ಯ ಆಯ್ತಲ್ಲ ಅಂತ ಕೇಳಿದರೆ ಅಲ್ಲ. ಅಚ್ಛೇದ್ಯತ್ವ ಪೂರ್ವವಾಗಿರೋದ್ರಿಂದ ಏನಿದು? ಇದು ಅಸರಮೋಹನ. ಅಚ್ಛೇದ್ಯತ್ವ ಪೂರ್ವವಾಗಿದ್ದಕ್ಕೆ ಅದು ಅಸರಮೋಹನ ಆಯಿತು. ಇಲ್ಲದೆ ಹೋಗಿ ಏನಾಗ್ತಿರಲಿಲ್ಲ. ಇದರಿಂದಾಗಿ ಅವಲ್ಲ ಎಸ್ಟಾಬ್ಲಿಷ್ಡು, ಅಭೇದ ಎಸ್ಟಾಬ್ಲಿಷ್ಡು. ಆದ್ದರಿಂದ ಇದು ಭ್ರಾಂತಿ ಉಳಿದವ್ರದ್ದು, ಬೇರೆ ಅಲ್ಲ. ಅಚ್ಛೇದ್ಯೋಯಂ ಇತ್ಯಾದಿ. ನಿತ್ಯಂ ಸರ್ವಗತೆ ಸ್ಥಿತ ಅಣುಶ್ಚಾಯಮಿತಿ ಸರ್ವಗತ ಸ್ಥಣು. ಜೀವನ ಪರ ಮಾಡಿದಾಗ ಜೀವ ಸರ್ವಗತನಲ್ಲ, ಜೀವ ನಿತ್ಯನಲ್ಲ ಸ್ವಾತಂತ್ರ್ಯೇಣ. ಆದರೆ ನಿತ್ಯ ಸರ್ವಗತ ಸ್ಥಾಣು ಇದೆ ನೋಡಿ. ನಿತ್ಯನಾದ, ಸರ್ವಗತನಾದ ಮತ್ತು ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನ ಅಧೀನದಲ್ಲಿ ಈ ಜೀವ ಇದ್ದಾನೆ ಅಂತ. ಸರ್ವಗತಸ್ಥಾಚ ಅಣುಶ್ಚ. ದೇವರಿಗೆ ಸ್ಥಾಣು ಅನ್ವಯ, ಜೀವನಿಗೆ ಹಾಗಲ್ಲ. ಸ್ಥ ಅಣು, ದೇವರಲ್ಲಿ ಇರತಕ್ಕಂಥ ಅಣುವಾಗಿ ನಿತ್ಯನೇ ಹೊರತು ದೇವರಂತೆ ವ್ಯಾಪ್ತನೇ ಅಲ್ಲ ಫಸ್ಟ್ ಇವನು. ಸೊ ವ್ಯಾಪ್ತನಿಗೂ ಅಣುವಿಗೂ ಅಭೇದ ಹೇಳಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಅಚ್ಛೇದ್ಯೋಯಂ ಇತ್ಯಾದಿ. ನಿತ್ಯಂ ಸರ್ವಗತೋ ವಿಷ್ಣು ತದಧೀನತ್ವಾದಿಕಂ ತತ್ಸ್ಥತ್ವಂ. ಅವರೊಳಗಿದ್ದೇನೆ ಅಂತ ಯಾಕೆ ಹೇಳ್ತಾರೆ? ಜೀವನೊಳಗೆ ದೇವರೊಳಗೆ ಪರಮಾತ್ಮ ಇದ್ದಾನೆ ಅಂದರೆ ಅವನ ಅಧೀನದಲ್ಲಿ ಇದ್ದಾನೆ. ಮನೆಯೊಳಗೆ ನಾವಿದ್ದೇವೆ ಅಂದರೆ ಏನರ್ಥ? ಮನೆಗೆ ಆಶ್ರಯ ನಮಗೆ ಕೊಡ್ತಾ ಇದೆ ಮನೆ. ಈಗ ಇಲ್ಲದವ್ರು ಇಲ್ಲಕ್ಕೆ ಮನೆ ಇಲ್ಲ, ಸೂರಿಲ್ಲ ಅಂತಾರಲ್ಲ, ವಾಸ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತ ಅರ್ಥ. ಆ ನಮಗೆ ಸೂರ್ಯ ಯಾರು? ಇವೆಲ್ಲ ಸೂರುಗಳು ಸೆಕೆಂಡರಿ. ದೇವರೇ ಸೂರ್ಯ ನಮಗೆ. ಏನಾಗಿರ್ತಾನೆ? ತನ್ನೊಳಗಿಟ್ಟು ಕಾಪಾಡ್ತೇವೆ, ಜಠರದೊಳಗೆ ಇಟ್ಕೊಂಡ್ಬಿಡ್ತಾನೆ. ಅದಕ್ಕಿಂತ ಇನ್ನೇನು ನಾವು ಸೂರು ಬೇಕು? ಪರ್ಮನೆಂಟ್ ಸೂರು ಅಂದರೆ ಅದೇನೆ. ಬರೀ ಮುಕ್ತಿ ಕೊಟ್ಟು ಅಲ್ಲಿ ಇಟ್ಕೊತಾರೆ, ಮೊದಲಿಂದ ಇಟ್ಕೊಂಡಿದ್ದಾರೆ, ಮುಕ್ತಿ ಕೊಟ್ಟು ಮತ್ತೆ ಇಟ್ಕೊತಾರೆ. ಇದು ಆಫೀಸಲ್ಲಿ ಟೆಂಪ್ರರಿ ಇಟ್ಕೊಳ್ಳೋದು ಬೇರೆ, ಪರ್ಮನೆಂಟ್ ಇಟ್ಕೊಳ್ಳೋದು ಬೇರೆ ಇರುತ್ತಲ್ಲ, ಆ ಥರ. ಸಜ್ಜೀವರನ್ನ ಹಾಗೆ ಇಟ್ಕೊತಾನೆ. ಈ ಖೈದಿಗಳನ್ನು ಇಡಬೇಕಾದ್ರೆ ಜೈಲು ಸರ್ಕಾರದ್ದೇ, ಅದು ಸರ್ಕಾರದ ಜೈಲಲ್ಲಿ ವಾಸ ಕೊಡ್ತಾರೆ. ಅನ್ನ ಬಟ್ಟೆ ಎಲ್ಲ ಕೊಡ್ತಾರೆ ಅವನಿಗೆ, ವಾಸ ಎಲ್ಲ ಕೊಡ್ತಾರೆ. ಇಷ್ಟಾದರೂ ಅದೇನು ಬಂಧನ. ಇದು ಹಾಗಲ್ಲ. ಖುಷಿಯಿಂದ ಇಟ್ಕೊಳ್ಳೋದು ಬೇರೆ, ಬಂಧನ ಮಾಡೋದು ಬೇರೆ. ಔಷಧಿ ತೊಗೋಬೇಕಾದ್ರೆ ನಮ್ಗೆ ಬೇಸರ ಆಗುತ್ತೆ, ಆಹಾರ ತೊಗೋರು ಬೇಸರ ಆಗೋದಿಲ್ಲ. ಯಾತಕ್ಕೆ? ಅದು ಅನಿವಾರ್ಯ, ಇದು ಎಂಜಾಯ್ಮೆಂಟ್. ಇದೆ ಆ ದೃಷ್ಟಿಯಲ್ಲಿ ಸುಜ್ಜೀವರನ್ನು ನೋಡ್ತಾನೆ, ದುರ್ಜೀವರನ್ನು ಪರಮಾತ್ಮ ಕಾಪಾಡ್ತಾನೆ. ಈ ರೀತಿ, ಈ ಕ್ರಮದೊಳಗೆ. ಅಚ್ಛೇದ್ಯತ್ವಾದಿಕಂ ಜೀವಸ್ಯಾಪಿ ತತ್ಸಮಮಿತ್ಯಾಹ ಅಚ್ಛೇದ್ಯೋಯಮಿತ್ಯಾದಿ ಹೇತುತೋಪಿ ತಸ್ತತ್ವ ನ ಚಲತಿ ಇತ್ಯಚಲಃ. ಇಲ್ಲಿ ಕಾರಣ ಅಚಲ ಶಬ್ದಕ್ಕೆ ಏನು ಅರ್ಥ ಬಂತೀಗ ಅಂದರೆ, ಹೇತುತ್ವೇ ಅಪಿ, ನಾಶವಾಗ್ತಕ್ಕ ಕಾರಣ ಎಷ್ಟೋ ಬಂದರೂ ಕೂಡ ಏನಾಗಲಿಲ್ಲ, ಪರಮಾತ್ಮನಿಗೆ ನಾಶ ಆಗಲಿಲ್ಲ. ಜರಾಸಂಧ ಎಷ್ಟು ಮಾಡ್ದ, ಏನೇನು ಮಾಡ್ದ? ವೈಷ್ಣವಾಸ್ತ್ರ ಪ್ರಯೋಗ ಮಾಡಿಬಿಟ್ಟ, ಬೆಸ್ಟ್ ಅದು. ವೈಷ್ಣವಾಸ್ತ್ರ ಭಗದತ್ತ ಬಿಟ್ಟ ತಕ್ಷಣ ಏನು ಮಾಡ್ದ? ಈಗ ಅಂದ್ಕೊಂಡ, ಇಲ್ಲಿ ಬಿತ್ತು, ಹಾರಾಗಿಬಿಡುತ್ತೆ ಅಷ್ಟೇ. ಇವು ಬೇಡ ಹೊಡೆದ ಬಾಣ ಎಲ್ಲಿ
ಅದು ವೈಷ್ಣವಾಸ್ತ್ರ ಇಲ್ಲಿ. ವೈಷ್ಣವಾಸ್ತ್ರಕ್ಕೂ ಏನೂ ಆಗಲಿಲ್ಲ ಕೃಷ್ಣ ಏನಾಗಿರ್ಬೇಕು ಅಲ್ಲಿಗೆ? ವಿಷ್ಣುವೇ ಆಗಿರಬೇಕು. ವಿಷ್ಣುವೇ ಆಗಿರಬೇಕು, ಏನೂ ಮಾಡಲೇ ಇಲ್ಲ. ಇಲ್ಲಿ ಯಾರೋ ಜರಾಮಕ್ಕೆ ಬೇಡ ಯಾವುದೋ ಬಾಣ, ಎಂಥ ಬಾಣ ಹೊಡೆದವನೀಗ? ಒಂದು ಜಿಂಕೆ ಹೊಡಿಬೇಕು ಅಂತ ಹೇಳೋದು. ಜಿಂಕೆಗೆ ಯಾರು ಬ್ರಹ್ಮಾಸ್ತ್ರ ಬಿಡ್ತಾರಾ? ಏನು ಬಿಡ್ತಾರೆ? ತೀರಾ ಆರ್ಡಿನರಿ ಅದು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವೇ ಅಂತ ಹೇಳೋದಿಲ್ಲ. ತೀರಾ ಆರ್ಡಿನರಿ ಜಿಂಕೆ ಬಿಡೋದು ಅವನು ಬಿಡ್ಬೇಕು. ಎಂಥ ಬಾಣ ಬಿಟ್ಟಿರ್ಬೇಕು. ಮತ್ತು ಹೊಡಿಬೇಕಾದ್ರೂ ಕೂಡ ನಾವು ಈಗ ಸೊಳ್ಳೆ ಹೊಡ್ಸೋ ಹೀಗಂತೀವಿ ಅಷ್ಟೇ. ಹೀಗೆ ದೊಡ್ಡ ಜೋರಾಗಿ ಮಾಡೋದು ಹೀಗಂತೀರಿ ಹೋಗಿಬಿಡುತ್ತೆ. ದೊಡ್ಡದು ಬಂದಾಗ ಜೋರಾಗಿ ಮಾಡುತ್ತೆ. ಅಷ್ಟು ಅವ್ನ ಮನಸ್ಸಿನಲ್ಲಿ ಏನಿಲ್ಲ, ಇಷ್ಟೇ ಶಕ್ತಿ ಉಪಯೋಗಿಸಿರೋದು. ಅಷ್ಟು ಶಕ್ತಿ ಕೃಷ್ಣನ ಆಯಿತು ಅಂತ ಕೇಳಿ ಏನು ಹೇಳಬೇಕು? ಅದು ಕಾಲಿಗೆ ಹೊಡೆದು ಯಾರು ಸಾಯ್ತಾರ? ಕಾಲಿಗೆ ಹೊಡೆದ್ರೆ ಸಾಯೋದಿಲ್ಲ, ಗೊತ್ತಾಯ್ತಾ? ಈಗ ಪೂರ್ತಿ ಸತ್ತದ ಕಣ್ಣಿಗೆ ಕಾಣೋದು ತಲೆ ಪೂರ್ತಿ ಕತ್ತರಿಸಿಟ್ರೆ ಹುಡ್ದವ್ರು ಡಾಕ್ಟ್ರ್ ಬೇಕು ಹೇಳೋಕ್ಕೆ. ಇದಕ್ಕೆ ಡಾಕ್ಟ್ರ್ ಬೇಕಾಗಿಲ್ಲ. ತಲೆ ಕತ್ತರಿಸಿಟ್ಬಿಟ್ಟಾಗ ಡಾಕ್ಟ್ರೇ ಬದುಕಿದ್ದಲ್ಲಿ ನೋಡಿ ಯಾರು ಕೇಳೋದಿಲ್ಲ, ತಿಳಿತಾ? ಅಂದಮೇಲೆ ಕೃಷ್ಣ ಪಾದಕ್ಕೆ ಹೊಡೆದು ಏನಾಗಬೇಕಾಗಿದೆ? ಹೋಗಿ ಪಾದಕ್ಕೆ ಏಟು ಬಿತ್ತೋದು ಏನು ಸಾಯೋ ಏಟ ಅದಲ್ಲ. ಜಿಂಕೆ ಹೊಡೆ ಎಷ್ಟು ಏಟು ಹೊಡೆದ್ರೆ ಸಾಯುತ್ತಾ? ಅದು ಸಾಧ್ಯ ಇಲ್ಲ. ಸೊಳ್ಳೆ ಹೊಡೆ ಏಟು ಜಿಂಕೆಗೆ ಹಾಕಿದ್ರೆ ಗತಿ ಏನು? ಏನೇನೂ ಆಗೋದಿಲ್ಲ. ಅಂಥ ಹೊತ್ತಿನಲ್ಲಿ ಇವೆಲ್ಲ ಪೂರ ಇದು ಯುಕ್ತಿಗಳಿವೆಲ್ಲ. ಅದಕ್ಕೆ ಬ್ರಹ್ಮಸೂತ್ರ ನ್ಯಾಯ ಅಂತ ಕರೀತಾರೆ. ಈ ಯುಕ್ತಿ ಅಪ್ಲೈ ಮಾಡಿದಾಗ ಕೃಷ್ಣ ಆ ಬಾಣದಿಂದ ಏನೇನೂ ಆಗಿಲ್ಲ ಅಂತ ಗಟ್ಟಿ ಆಯ್ತಾಗ. ಉಳಿದ ಎಕ್ಸಾಂಪಲ್ ಎಲ್ಲ ಇದೆ ಈಗ, ನರಸಿಂಹಾದಿ ರೂಪಗಳೆಲ್ಲ ಇದೆ ಈಗ. ದೇರ್ಫೋರ್ ಇದೇ ಆಗಿರೋ ಮೋಹ, ಇದು ಬೇರೆ ಅಲ್ಲ. ಅಚ್ಛೇತ್ಯದ್ವಾದಿಕಂ ಜೀವಶ್ಯಾಪಿ ತತ್ಸಮಮಿತ್ಯಾಹ. ಮುಂದೆ ಹೇಳ್ತಾರೆ ಹೇತುತಃ ಅಪಿ. ಹೇತು ಅಂದರೆ ಕಾರಣ. ಕಾರಣ ಇದ್ದಾಗಲೂ ಏನೂ ಆಗಲಿಲ್ಲ. ವಾಚ್ ಗ್ಯಾರಂಟಿ ಬಿತ್ತು ಒಡೆದೋಯ್ತು. ಅದು ಕಾರಣ ಕೊಟ್ಟರು. ಗ್ಯಾರಂಟಿ ಹೇಳಿದ್ದು ಹೌದು, ಕಾರಣ ಕೊಟ್ಟಿದ್ದು ಹೌದು. ದೇವರಿಗೆ ಅಂಥ ಗ್ಯಾರಂಟಿ ಅಲ್ಲ. ಏನು ಗ್ಯಾರಂಟಿ ಅದು? ಹೇತುತಃ ಅಪಿ. ನಾಶವಾಗತಕ್ಕಂಥ ಎಷ್ಟು ಕಾರಣಗಳಿದ್ದರೂ ಕೂಡ ಏನಾಗಲಿಲ್ಲ ದೇವರಿಗೆ, ಅವನ ಕೂದಲು ಕೊಂಕಲಿಲ್ಲ. ಆದ್ದರಿಂದ ಹರಿ ಸರ್ವೋತ್ತಮ ಬ್ರಹ್ಮ ಸರ್ವಸ್ತ್ರ. ಎರಡರ ಮಧ್ಯೆ ವೇದವ್ಯಾಸರು ನಿಂತರು. ಬಂದು ಎಲ್ಲರ ಮಧ್ಯೆ ನಿಂತಿರೋ ಬ್ರಹ್ಮಾಸ್ತ್ರಗಳು ಬ್ರಹ್ಮ ಸರ್ವಸ್ತ್ರ ಮಧ್ಯೆ ಹೇಗಿರಬೇಕು? ಅವ ಏನಾಗಬೇಕಾಗ? ಅವರ ಸರ್ವೋತ್ತಮತ್ವ ಬಿಯಾಂಡ್ ಇಮ್ಯಾಜಿನೇಷನ್. ಅದು ಬಂದು ಅದು ಬಿಟ್ಟವರು ಬಸವತ್ತಮಾಚಾರ ಅದು ವಾಪಸ್ ಒಳಗೆ ಬರ್ತಾಯಿಲ್ಲ. ಅವರು ಬಿಟ್ಟಿದ್ರು ಎರಡರ ಮಧ್ಯೆ ನಿಂತಿದ್ದಾರೆ ಅಂತ ಕೇಳಿದರೆ ಎಷ್ಟು ಶಕ್ತಿ ಇರಬೇಕು? ಇದಕ್ಕೆಲ್ಲ ಯೋಚನೆ ಮಾಡಿದ್ರೆ ಉತ್ತರ ಗೊತ್ತಾಗ್ತದೆ. ಅಲ್ಲೊಂದು ನಿಯಮ ಹಾಕಿದ್ರು. ಏನು ನಿಯಮ? ಇದು ಬ್ರಹ್ಮಚರ್ಯ ಇಲ್ಲ, ವಾಪಸ್ ಒಳಗೆ ಬರಲ್ಲ ಅಂತ ಹೇಳಿದರು. ಗೊತ್ತಾಯಿತು? ಇಲ್ಲ ಅಂತ ಹೇಳಿದರು. ಅದೇ ವೇದವ್ಯಾಸರಿಗೆ ಆಕ್ಷೇಪ ಮಾಡ್ತಾರೆ ಇವರೆಲ್ಲ. ಒಂದು ಗಿಡಿ ಬಂತು, ಮೋಹಿತರಾದರು, ಶುಕಾಚಾರ ಹುಟ್ಟಿಬಿಟ್ರು. ಗೊತ್ತಾಯ್ತಾ? ವೇದವ್ಯಾಸರಿಗೆ ಎಲ್ಲಿ ಕಾಮನೆ ಇತ್ತಾಗಿದ್ದರೆ ಗಿಳಿನೂ ಮೋಹಿಸಿಬಿಟ್ರು. ಹಾಗಿದ್ದರೆ ನಿಂತರೆ ಏನಾಗಬಾರ್ದಾಗಿತ್ತು? ಇಲ್ಲಿ ಫಸ್ಟ್ ಅವ್ರನ್ನೇ ಹೊಡಿಬೇಕಾಗಿತ್ತು. ಬ್ರಹ್ಮಚರ್ಯ ಸ್ಟಾಪ್ ಆಗಿಬಿಟ್ಟು ಅದಕ್ಕೇನು ಪ್ರೂವ್ ಆಯ್ತು? ಈಗ ಅವರು ಇವರು ತಿಳ್ಕೊಂಡು ಸುಳ್ಳು. ಆ್ಯಕ್ಚುಲಿ ನಡೆದಿದ್ದು ಹೀಗೆ. ಅದು ವಾಸ್ತು ಆದರೆ ಭಾರಿ ಸಲ ಬರೀಬೇಕಾದ್ರೆ ಸಾಮಾನ್ಯ ಮನುಷ್ಯ ಕೂಡ ಇಡಿಮತಾದ ಪ್ರಾಣಿ ಕಂಡ್ರೆ ವಿಕಾರಕ್ಕೊಳಗಾಗೋದಿಲ್ಲ. ಗೊತ್ತಾ? ಅದಕ್ಕೆ ಏನು ಮಾಡಿಲ್ಲಕ್ಕೆ ಇವ್ರು ವಿಕಾರ ಮಾಡ್ಸೋಕ್ಕೆ ಹೋಗಬಾರ್ದು ನಾನು ಅಂತಲೇ ಹೋದ್ಲು. ಮಾಡಿದರೆ ಪಾಪ ಬರುತ್ತೆ ಅಂತ ಗೊತ್ತಾಯ್ತಾಗ ಅವ್ರಿಗೇನೂ ಆಗಲ್ಲ, ತನ್ನ ಪಾಪ ಬರುತ್ತೆ. ಆ ಬುದ್ಧಿವಂತಿಕೆ ಮಾಡಿದ್ಲು. ಏನು ಮಾಡಿದ್ಲು? ಅನುಗ್ರಹ ಕೇಳ್ಕೊಂಡು ಹೋದ್ಲು. ಘೃತಾಚಿ ಆಕೆ, ಗಿಳಿ ಅಲ್ಲ, ಘೃತಾಚಿ ವೇಷದಲ್ಲೇ ಬಂದಿದ್ದು. ಅಪ್ಸರಿ ಅವಳು. ಉಳಿದವ್ರನ್ನೆಲ್ಲ ಹಾಗೆ ಮಾಡಲಿಲ್ಲ ಆಕೆ. ದ್ರೋಣಾಚಾರ್ಯ ಮೊದಲಾದ ಪ್ರಸಂಗ ಬಂದಾಗ ಅಪ್ಸರಿಯರೆಲ್ಲ ಏನು ಮಾಡ್ತಾರೆ? ತಮ್ಮ ರೂಪದಲ್ಲೇ ಕಾಣಿಸ್ಕೊತಾರೆ. ಅವರು ಅದಕ್ಕೆ ಏನಾಗ್ತಾರೆ? ವಿಚಲಿತರಾಗ್ತಾರೆ. ಅದು ವೇದವ್ಯಾಸರಾಗದಲ್ಲ ಅಂತ ಗೊತ್ತಾಕೆಗೆ. ಪರಮಾತ್ಮ ಅದಕ್ಕೆ ಅನುಗ್ರಹ ಮಾಡ್ಲಿಕ್ಕೆ ಏನು ಮಾಡಿಲ್ದೋ ಕೇಳ್ಕೊಂಡ್ಲು ಅಷ್ಟೇ. ತಕ್ಷಣ ಅವರು ಒಪ್ಪಿದ್ರು. ಆಗಲೇ ತಕ್ಷಣ ಸುಖಾಚಾರ ಬಿಟ್ಬಿಟ್ಟು ತಕ್ಷಣ. ಯಾಕೆ? ಕ್ರಾಸ್ ಚೆಕ್ ಆಯ್ತು. ಈಗ ಬ್ರಹ್ಮಸರ್ವಸ್ತ್ರಗಳ ಮಧ್ಯೆ ನಿಂತ ವೇದವ್ಯಾಸ ದೇವರು, ಗೊತ್ತಾಯ್ತಾ? ಕಾಮ ಅವರೇನಾದರೂ ಕಾಮ ದೋಷ ಉಳ್ಳವರಾಗಿದ್ದರೆ ಅಶ್ವತ್ಥಾಮರಂತ ಏನಾಗಬೇಕಾಗಿತ್ತು? ಆಸ್ತ್ರ ಪುಡಿ ಅಪ್ಪಚ್ಚಾಗಿ ಹೋಗಬೇಕಾಗಿತ್ತು. ಏನೂ ಆಗಲಿಲ್ಲ. ದೇರ್ಫೋರ್ ಅದನ್ನೇ ಹೇಳಿದ್ವಿ. ಹೇಳಬೇಕಾದ್ರೆ ವೇದಪೀಠ ವಿರಿಂಚ್ಯ ಭವ ಶಕ್ರಾಜುಸರ ವಿಜ್ಞಾನದಾಯಕ ಛೇದ ಭೇದ ವಿಷಾದ ಕುಟಿಲ ಅಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಯಾವ ಛೇದ ಭೇದ ಏನೇನೂ ಅವರಿಗಿಲ್ಲ, ಮನೋವಿಕಾರ ಇಲ್ಲ ಅಂಥೇಳಿ ಅದಿಷ್ಟು ಸಂಗ್ರಹ ಮಾಡಿಬಿಟ್ಟಿದ್ದಾರೆ. ಭೂತ್ವಾ ಭವಿತಾನ ನಿತ್ಯಂ ಸರ್ವಗತೆ ವಿಷ್ಣು. ಇದಿಷ್ಟು ಹೇಳಿದ ಅರ್ಥಕ್ಕೆ ಆಚಾರ್ಯ ಸಪೋರ್ಟ್ ಕೊಟ್ಟರು. ಈಗ ಬುದ್ಧಿವಂತಿಕೆ ಅರ್ಥ ಅಷ್ಟೇ ಅಲ್ಲ, ಇದು ವಸ್ತುಸ್ಥಿತಿ ಅರ್ಥ ಅಂತ ಹೇಳಿದ್ರೆ ಮಹಾವಿಷ್ಣು ಪುರಾಣ ಕೋಟ್ ಮಾಡ್ತಾರೆ. ನಿತ್ಯಂ ಇನ್ನೊಂದು ಹೆಸರಿದೆ, ಅಚಲೋಯಂ ಸನಾತನ ಅನ್ನೋ ಪದ ಇದೆ. ಸನಾತನ ಅಂದ್ರೆ ಏನರ್ಥ? ಸನಾತನ ಅಂದ್ರೇನು? ಅನಾದಿ ಮತ್ತು ಅನಂತ ಅಂತ ಮುಖ್ಯ ಅರ್ಥ. ಅದು ಹೇಗೆ ಬಿಡಿಸ್ತಾರೆ? ನಾದೇನ ಸಹಿತ ಸಹ ಸನಾತನ, ನಾದೇನ ಸಹಿತ ಸನಾದ, ಸನಾದ, ಸನಾತನ ಏವ ಸನಾತನ. ಸನಾತನ ಪದ ಸನಾತನ ಅಂತ ಇದೆ. ತಮಿಳು ಇದರಲ್ಲಿ ನೋಡಿ ಗೊತ್ತಾಗ್ತದೆ. ತಾತಾಲೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಆ ರೀತಿ ಮಾಡಿದ್ದಾರೆ. ಸನಾತನ ಏವ ಸನಾತನ, ಸನಾತನ ಏವ ಸನಾತನ. ಏನು ಹಾಗಂದ್ರೆ ಅರ್ಥ? ಪರಮಾತ್ಮ ಸನಾತನ, ಜೀವ ಸನಾತನ.
ಆ ತನ ಹೋಗ್ಬಿಡ್ತು, ದನ ಬಂತೀಗ, ಸನಾತನ. ಏನು ಅರ್ಥ ಅದಕ್ಕೆ? ನಾದ ಅಂದರೆ ಶಬ್ದ. ಪರಮಾತ್ಮ ಯಾರು? ಸನಾತನ. ಸನಾದ ಅಂದ್ರೇನು? ಎಲ್ಲ ಶಬ್ದರಾಶಿಗಳು, ಅದರಿಂದ ಪ್ರತಿಪಾದ್ಯನಾದವನು ಅಂತ ಅರ್ಥ. ದೇವರು ಸನಾತನ ಅಂದರೆ ಸರ್ವಶಬ್ದವಾಚ್ಯ ಅಂತ ಅರ್ಥ. ಅದಕ್ಕೆ ತೊಡೀತಾ ಒಳ್ಳೆಯ ಅರ್ಥ. ಜೀವನೇ ಸನಾತನ ಅಂತ ಹೇಗಾಗಿದ್ದರೆ ಅದಕ್ಕೊಂದು ಅರ್ಥ ಕೊಟ್ಟು. ನಾದ ಅಂದರೆ ವೇದಾದಿ ಶಾಸ್ತ್ರಗಳು, ಅದು ಚೇಂಜ್ ಆಗೋದಿಲ್ಲ. ಅದಕ್ಕೆ ಬದ್ಧನಾದವನು ಜೀವ, ವೇದಾದಿ ಶಾಸ್ತ್ರಕ್ಕೆ ಅನುಗುಣವಾಗಿ ನಡ್ಕೋಬೇಕು ಅವನು. ಅದು ಸನಾತನ ಅಂದರೆ ವಿಧಿಬದ್ಧನಾದವನು ಅಂತ ಅರ್ಥ. ದೇವರಿಗೆ ಸರ್ವಶಬ್ದ ವಾಚ್ಯನಾದವನು ಅಂತ ಅರ್ಥ. ಒಂದೇ ಪದನೇ ಯಾರ ಬಗ್ಗೆ ಹೇಳ್ತಾರೆ ಅನ್ನೋದ್ರೆ ಏನು ಮಾಡಬೇಕು? ಅದಕ್ಕೆ ಯಾರ ಬಗ್ಗೆ ಹೇಳ್ತಾರೆ ಅನ್ನೋದ್ರ ಮೇಲೆ ಅರ್ಥ ಬದಲಾಯಿಸ್ಬೇಕು. ಬೃಹಸ್ಪತಿ ಭಾರಿ ಬುದ್ಧು ಬೃಹಸ್ಪತಿ, ಇವನು ಮಹಾಬೃಹಸ್ಪತಿ ಅಂದ ತಕ್ಷಣ ಇವನು ಮಹಾಬೃಹಸ್ಪತಿ ಏನಾಯ್ತು ಅಲ್ಲಿಗೆ ಬೈದ್ರವನ್ನ. ಆ ಶಬ್ದವನ್ನು ಯಾರಿಗೆ ಹೇಳ್ತಾರೆ ಅನ್ನೋದ್ರ ಮೇಲೆ ಅರ್ಥ ಹೊರಗೆ ಬರಬೇಕಾಗ. ನಿತ್ಯಂ ಸರ್ವಗತೆ ವಿಷ್ಣು ಅಣುರ್ಜೀವೋ ವ್ಯವಸ್ಥಿತ ನ ಚಾಸ್ಯ ತದಧೀನತ್ವ ಹೇತುತೋಪಿ ವಿಚಾಲ್ಯತೆ ನಿಷೇಧ ವಿಧಿಪಾತ್ರತ್ವಾತ್ ಸನಾತನ ಇತಿ ಸ್ಮೃತಃ. ವಿಧಿ ನಿಷೇಧಕ್ಕೆ ಒಳಗಾಗಿರೋದನ್ನ ಜೀವ ಸನಾತನ ಅಂತ ಕರೆಸ್ಕೊತಾನೆ. ಪರಮಾತ್ಮ ಪ್ರತಿಪಾದ್ಯನಾದ್ದರಿಂದ ಸನಾತನ ಅಂತ ಕರೆಸ್ಕೊಡ್ತಾರೆ ಅಂಥೇಳಿ. ಅಲ್ಲಿಗೆ ನಾಳೆಗೆ ಭಾಗ ಮುಗಿಯುತ್ತೆ, ಇನ್ನೂ ಇದೆ. ಈ ಶ್ಲೋಕದ ಅರ್ಥ ಮುಗುದಿಲ್ಲ. ನಾಳೆ